ಎಲ್ಲ ಪ್ರಥಮ PU ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವಂತಹ ಬೋಳೇಶಂಕರವನ್ನ ಅಧ್ಯಯನ ಮಾಡ್ತಾ ಇದ್ವಿ. ಬೋಳೇಶಂಕರದ ಮುಂದುವರಿದ ಭಾಗವನ್ನು ನೋಡೋಣ. ಓಂ ಓಂ ಶಂಕರ ಬೋಳೇಶಂಕರ, ಓಂ ಓಂ ಶಂಕರ ಬೋಳೇಶಂಕರ. ಕೆಲಸ ಮಾಡುತ್ತಾ ಬೋಳೇಶಂಕರ ಬರುವನು, ಜೊತೆಗೆ ಕೋಡಂಗಿಯೂ ಇದ್ದಾನೆ. ಈ ಪ್ರಸಂಗ ಏನಾಗ್ತದೆ ಅನ್ನುವಂಥದ್ದನ್ನ ಹೀಗೆ ಚಿತ್ರಿಸಿದ್ದಾರೆ. ಕೋಡಂಗಿ: ಹೊಟ್ಟೆ ನೋವು ಅಂತಿತ್ತು, ಆರಾಮ್ ತಗೋ ಮಾರಾಯ. ಅಲ್ಲಪ್ಪ, ಪಾನಕ ಕುಡಿದು ಹೊಟ್ಟೆ ನೋವು ಅಂತೀಯ, ತುಸು ಆರಾಮ್ ತಗ. ತುಸು ಅಂದ್ರೆ ಸ್ವಲ್ಪ, ತುಸು ಅಂದ್ರೆ ಸ್ವಲ್ಪ, ತುಸು ಆರಾಮ್ ತಗೋ ಮಾರಾಯ. ಹೊಟ್ಟೆ ನೋವು ಅಂತೀಯ, ತುಸು ಆರಾಮ್ ತಗೋ ಮಾರಾಯ. ಏನಾಗಿದೆ? ಯಾಕೆ ಮೇಲೆ ಮೇಲೆ ಕೆಲಸ ಮಾಡ್ತೀಯ? ಸಮಾಧಾನ ಕೂತ್ಕೋ, ನೆರಳಲ್ಲಿ ಕೂತ್ಕೋ, ನೀರು ಕುಡಿ, ಮತ್ತೊಮ್ಮೆ ಆರಾಮ್ ತಗೋ. ಆರಾಮ್ ಅಂದ್ರೆ ವಿಶ್ರಾಂತಿ, ಆರಾಮ್ ಅಂದ್ರೆ ವಿಶ್ರಾಂತಿ. ತುಸು ಆರಾಮ್, ವಿಶ್ರಾಂತಿ, ಸ್ವಲ್ಪ ವಿಶ್ರಾಂತಿ ತಗೋ. ಬೋಳೇಶಂಕರ: ಆರಾಮ್ ತಗೋ ಅಂತ ನೀ ಅಂತೀಯ, ನನ್ನ ಹೊಟ್ಟೆ ನೋಯ್ತಾ, ನನ್ನ ಹೊಟ್ಟೆ ನೋಯುತ್ತೆ ಅಂದ್ರೆ ಜೀವನ ನಿಲ್ಲುತ್ತಾ? ಹೋಗಿ ನಾನು ನಿಲ್ಲಿಸಿದ ಕೆಲಸ ನೀನ್ ಮುಂದುವರಿಸ್ತೀಯ? ನೀನು ಸೋಂಬೇರಿ. ಅಲ್ಲಪ್ಪ, ಹೊಟ್ಟೆ ನೋವಿದೆ, ಆರಾಮ್ ತಗೋ, ಹಾಗೆ ಹೇಗೆ ಅಂತ ಹೇಳ್ತೀಯಲ್ಲ. ನನ್ನ ಹೊಟ್ಟೆ ಹೀಗೆ ಕುತ್ಕೊಂಡ್ರೆ ನನ್ನ ಜೀವನ ನಡೆಯುತ್ತಾ? ನನ್ನ ಹೊಟ್ಟೆ ತುಂಬುತ್ತಾ? ರಟ್ಟೆ ಗಟ್ಟಿ ಇರೋವರೆಗೂ ದುಡಿಬೇಕು. ನಾವು ದುಡಿದು ತಿನ್ಬೇಕು, ಸೋಂಬೇರಿಗಳಾಗಬಾರ್ದು. ಆರಾಮ್ ತಗೊಂಡ್ರೆ ಜೀವನ ಹೆಂಗ್ ನಡೆಯುತ್ತೆ? ಕೆಲಸ ಮಾಡಿದ್ರೆ ಅನ್ನ, ಇಲ್ಲ ಹೊಟ್ಟೆಗೆ ಮುದ್ದೆ ಇಲ್ಲ, ಅನ್ನ ಇಲ್ಲ. ನಮ್ಮ ಹೊಟ್ಟೆ ತುಂಬಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಹೊಟ್ಟೆ ನೋವು, ತಲೆನೋವು ಅಂತ ವಿಶ್ರಾಂತಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅವನು ಲೋಕಾರೂಢಿಯಾಗಿ ಬೋಳೇಶಂಕರ ಹೇಳ್ತಾನೆ. ಕೋಡಂಗಿ ಹೇಳ್ತದೆ ಆನಂತರ: ಬೆಳಿಗ್ಗಿಂದ ಕೆಲಸ ಮಾಡ್ತಾನೆ ಇದ್ದೀಯಲ್ಲಪ್ಪ, ಬೆಳಿಗ್ಗಿಂದ ಕೆಲಸ ಮಾಡ್ತಾ ಇದೆಯಲ್ಲ, ಜೀವನಕ್ಕೆ ಕೆಲಸ ಮಾಡ್ಬೇಕು, ಹೊಟ್ಟೆ ತುಂಬಿಸ್ಬೇಕು, ಹೊಟ್ಟೆ ತುಂಬ ಜೀವನ ನಡೆಸ್ಬೇಕು ಅಂತ ಯಾವಾಗಲೂ ಕೆಲಸ ಮಾಡಕ್ಕಾಗುತ್ತ? ಸ್ವಲ್ಪ ವಿಶ್ರಾಂತಿ ತಗೋಬೇಕಲ್ಲ. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದೀಯ, ಅದಕ್ಕೆ ಸ್ವಲ್ಪ ತುಸು ಆರಾಮ್ ತಗೋ ಮಾರಾಯ ಅಂತ ಹೇಳ್ದೆ. ಬೋಳೇಶಂಕರ: ಏನೇನ್ ಮಾಡಿದೆ ಹೇಳು, ನೀನ್ ಏನೇನ್ ಕೆಲಸ ಮಾಡಿದೆ? ಬೋಳೇಶಂಕರ ಕೇಳ್ತೇನೆ, ಏನ್ ಮಾಡಿದೆ ಹೇಳು? ಅದಕ್ಕೆ ಕೋಡಂಗಿ ಹೇಳ್ತದೆ: 18 ರೊಟ್ಟಿ ತಿಂದೆ. 18 ರೊಟ್ಟಿ ತಿಂದೆ ಅಂತ 18 ರೊಟ್ಟಿ, 18 ರೊಟ್ಟಿ, 8 ಮುದ್ದೆ ನುಂಗಿದೆ. 8 ಮುದ್ದೆ. ಪರೀಕ್ಷೆಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕೋಡಂಗಿ ಏನೇನ್ ತಿಂದೆ ಅಂತ ಹೇಳ್ತು ಬೋಳೇಶಂಕರಿಗೆ ಅಂತ ಬಹಳ ಸಲ ಕೇಳಿದ್ದಾರೆ ಪ್ರಶ್ನೆಯನ್ನ. ಬಹಳ ನಗೆ ಚಟಾಕಿ ಹಾರಿಸುವಂತದ್ದು, ಬಹಳ ಚೆನ್ನಾಗಿದೆ. 18 ರೊಟ್ಟಿ ತಿಂದೆ, 8 ಮುದ್ದೆ ನುಂದೆ, ಸೊಲಗಿ ಅನ್ನ ಉಂಡೆ. ಸೊಲಗಿ ಅನ್ನ ಉಂಡೆ, ಸೊಲಗಿ ಅನ್ನ ಉಂಡೆ. 1 ಗಡಿಗೆ ಅಂಬ್ಲಿ ಕುಡ್ದೆ. 1 ಗಡಿಗೆ ಅಂಬ್ಲಿ. ಒಂದು ಗಡಿಗೆ ಅಂಬ್ಲಿ. 1 ಗಡಿಗೆ ಅಂಬ್ಲಿ. ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ. ಇದೇ ನಾನು ಮಾಡಿದ ಕೆಲಸ. ಇದು ಯಾಕ ಕೆಲಸ ಅಂತಾರ? ಕೋಡಂಗಿ ರಂಗದ ಮೇಲೆ ಹಾಸ್ಯವನ್ನು ಉಂಟು ಮಾಡ್ಲಿಕ್ಕೋಸ್ಕರ ಈ ತರ ನಗೆ ಚಟಾಕಿಗಳನ್ನ ಆರಿಸ್ತದೆ. ಬೋಳೇಶಂಕರನ ಎದುರು ನಗೆ ಚಟಾಕಿಯನ್ನು ಆರಿಸ್ತದೆ. ಬೋಳೇಶಂಕರ ಬೆಳಗಿಂದ ಏನ್ ಕೆಲಸ ಮಾಡಿದೆ ಅಂತ ಹೇಳುತ್ತೆ. 18 ರೊಟ್ಟಿ ತಿಂದೆ, 8 ಮುದ್ದೆ ತಿಂದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬ್ಲಿ ಕುಡ್ದೆ. ಇದೇ ನಾನು ಮಾಡಿದ ಕೆಲಸ. ಆ ನಂತರ 3 ಗಂಟೆ ನಿದ್ದೆ ಮಾಡಿದೆ. 3 ಗಂಟೆ ನಿದ್ದೆ ಮಾಡಿದ್ದೀನಿ, ಇದೇ ನಾನು ಮಾಡಿದ ಕೆಲಸ. ಬೋಳೇಶಂಕರ ಹೇಳ್ತಾನೆ, ಭಾರಿ ಕೆಲಸ ಮಾಡಿದೆ ಬಿಡು. ಅಪ್ಪಪ್ಪ, ನಿನ್ನಂತ ಕೆಲಸ ಭೂಮಿ ಮೇಲೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಕೆಲಸ ಮಾಡಿದ್ದೀನಿ ನೀನು, ತುಂಬಾ ಕೆಲಸ ಮಾಡಿದೀಯಪ್ಪ. ನೀನು ಹೀಗೆ ಮಾಡ್ತಾ ಇರು, ನಿನಗೆ ತುಂಡು ರೊಟ್ಟಿ ಸಿಕ್ಕದಾಗ ಮಾಡ್ತೀನಿ. ನೀನು ಇದೇ ತರ ಮಾಡ್ತಾ ಇರು, ಉಣ್ಣೋದು ತಿನ್ನೋದು ಮಲಗೋದು ಮಾಡ್ತಿರೋ. ಒಂದು ದಿನ ನಿನಗೆ ಆಹಾರನೇ ಸಿಗಬಾರ್ದು, ಆ ತರ ಮಾಡ್ತೀನಿ. ನಿನಗೆ ಅನ್ನ ಸಿಗಬಾರ್ದು, ರೊಟ್ಟಿ ಸಿಗಬಾರ್ದು, ಆ ತರ ಮಾಡ್ತೀನಿ, ಸೋಂಬೇರಿ ಅಂತ ಬೈತಾನೆ.
ಪಿಶಾಚಿ ಒಂದು ಹೊಟ್ಟೆ ನೋಯುತ್ತಿದ್ದರೂ ನೆಮ್ಮದಿಯಿಂದ ಕೆಲಸ ಮಾಡುತ್ತಿದ್ದಾನಲ್ಲ, ಇರ್ಲಿ, ಈಗ ಇವನ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಗಿ ಬಿಡ್ತೇನೆ, ಯಾಕೆ ಬಿಡಿಸಿಕೊಳ್ತಾನೆ ನೋಡೇ ಬಿಡುವ. ಮೊದಲನೇ ಪಿಶಾಚಿ ಒಂದು ಐಡಿಯಾ ಮಾಡಿದೆ. ಇಲ್ಲಿ ಹೊಟ್ಟೆ ನೋವಿಗೆ ಅಂತ ಪಾಕಕ್ಕೆ ವಿಷ ಬೆರಗಿಸಿದೆ, ಅವನಿಗೇನು ಹೊಟ್ಟೆ ನೋವು ಬರಲಿಲ್ಲ. ಈಗ ಏನ್ ಮಾಡ್ತೀನಿ ಅಂದ್ರೆ, ಅವನ ರೊಟ್ಟಿ ಕತ್ಕಂತಿದ್ದೆ, ಅವನೇನು ಬೈಲೇ ಇಲ್ಲ. ಅವನೇನಂತಾನೆ, ಇವನು ರೊಟ್ಟಿ ಇವನಿಗೆ ಇಟ್ಟಿದ್ದಂತ ಹಸುವಿಗೆ ಇದ್ದಂತ ರೊಟ್ಟಿನೆಲ್ಲ ಒಂದೇ ಪಿಶಾಚಿ ತಿಂದು ಬಿಡುತ್ತೆ. ಆದ್ರೆ ಇವನು ಬಂದು ಜಗಳ ಆಡ್ತಾನೆ, ಬೈತಾನೆ ಅಂತ ತಿಳ್ಕೊಂಡಿರುತ್ತೆ. ಆದ್ರೆ ಬೋಳೇಶಂಕರ ಯಾವುದೇ ಕಾರಣಕ್ಕೂ ಜಗಳ ಆಡೋದಿಲ್ಲ, ಬೈಯೋದಿಲ್ಲ. ಯಾರು ವಸ್ತು ತಿಂದಿದ್ದಾರೆ, ಇನ್ನೊಂದು ಸಾಯಂಕಾಲ ತಿಂದ್ರೆ ಆಯ್ತು ಅಂತ ನೀರು ಇಟ್ಟಿರ್ತಾರೆ ಕುಡಿಯಕ್ಕೆ. ಆ ಪಾನಕದಲ್ಲಿ ವಿಷ ಬೆರೆಸಿರ್ತದೆ, ಹೊಟ್ಟೆ ನೋವು ಬರೋ ಹಾಗೆ, ಸಾಯುವಂತ ಹೊಟ್ಟೆ ನೋವು ಬರ್ಬೇಕಂತ ಹೊಟ್ಟೆ ನೋವು ಬರೋ ಹಾಗೆ ಮಾಡಿರುತ್ತೆ. ಆದ್ರೆ ಇವನು ಪಾನಕ ಕುಡಿತಾನೆ, ಹೊಟ್ಟೆ ನೋವು ಶಿವ ಶಿವ ಅಂತಾನೆ, ಹೊಟ್ಟೆ ನೋವೆಲ್ಲ ಹೋಗುತ್ತೆ, ಯಾವ ತೊಂದರೆನೂ ಆಗಲ್ಲ. ಶಿವಭಕ್ತರಿಗೆ ಎಲ್ಲರೂ, ಹರಭಕ್ತರಿಗೆ ಎಲ್ಲರೂ ಕಷ್ಟ ಬರೋದುಂಟೆ? ಸಾಧ್ಯನೇ ಇಲ್ಲ. ಭಗವಂತನ ಆಸರೆ ಎಲ್ಲಿವರೆಗೂ ಇರ್ತದೋ, ಭಗವಂತನ ಕೃಪೆ ನಮ್ಮ ಮೇಲೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಯಾವ ತೊಂದರೆನೂ ಆಗೋದಿಲ್ಲ ಅನ್ನುವಂತ ಮಾತು ಹೇಳ್ತಾನೆ. ಹೊಟ್ಟೆ ನೋಯುತ್ತಿದ್ದರೂ ನೆಮ್ಮದಿಯಿಂದ ಕೆಲಸ ಮಾಡುತ್ತಿದ್ದಾನಲ್ಲ, ಇರ್ಲಿ, ಈಗ ಇವನ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಗಿ ಬಿಡ್ತೀನಿ, ಯಾರು ಬಿಡಿಸಿಕೊಳ್ತಾನೋ ನೋಡೇ ಬಿಡು. ಇವನಿಗೆ ಇನ್ನೊಂದು ಏನಾದ್ರು ಒಂದು ತೊಂದರೆ ಕೊಡಬೇಕು ಅಂತ ಬೇಸಾಯ ಮಾಡ್ತಾನೆ. ನೇಗಿಲು ಎತ್ತು ನೇಗಿಲಿಂದ ಆ ನೇಗಿಲಿಗೆ ಒಂದು ಮರದ ಬೇರಾಗಿ ತೊಡಕಾಕೊಂತೀನಿ, ಸಿಗಾಕೊಂತೀನಿ. ಅವನೇನ್ ಮಾಡ್ತಾನೆ ನೋಡೋಣ, ಅವನ ಹೆಂಗೆ ನೇಗಿಲು ಹೊಡಿತಾನೆ ನೋಡೋಣ. ಅವ ಸಿಟ್ಟು ಬರುತ್ತಾನೆ, ಬೈತಾನೆ. ಅವಾಗ ಅವನು ದೌರ್ಬಲ್ಯ ಪ್ರದರ್ಶನ ಮಾಡ್ತಾನೆ, ಅವನ್ನ ಹೊರ ಹೋಗ್ಬೋದು, ನರಕಕ್ಕೆ ಕೊಂಡೊಯ್ಬೋದು ಅಂತ ಒಂದು ಯೋಜನೆ, ಮೂರನೇ ಯೋಜನೆ ಹಾಕಿದೆ. ಒಂದನೇ ಪಿಶಾಚಿ ಬೋಳೇಶಂಕರ. ಪಿಶಾಚಿ ಮಾಯವಾಗುತ್ತದೆ, ತಕ್ಷಣ ನೇಗಿಲು ನಿಲ್ಲುತ್ತದೆ. ಅಲ್ಲಿ ಬೇರಾಗಿ ಸಿಗಾಕೊಂಡಿದೆ ನೇಗಿಲಿಗೆ, ನೇಗಿಲು ನಿಂತ್ಕೊಂಡು ಮುಂದೆ ಹೋಗೋದಿಲ್ಲ. ಕಸ ಕಡ್ಡಿ ಕಟ್ಕೊಂಡ್ರೆ ಅದು ಮುಂದೆ ಹೋಗೋದಿಲ್ಲ. ಬೋಳೇಶಂಕರ ಕೊಡಂಗಿ, ಇಲ್ಲೆಲ್ಲೂ ಅಕ್ಕಪಕ್ಕ ಮರ ಇಲ್ಲ ಅಲ್ವಾ? ಕೊಡಂಗಿ ಎಲ್ಲರೂ ಮರ ಇದೆಯಾ ಯಾಕೆ ಅಂತ ಕೇಳ್ತಾರೆ. ಅಲ್ಲಪ್ಪ, ಮರ ಇದ್ರೆ ಬೇರೆ ಇರುತ್ತೆ, ಬೇರೆ ಇದ್ರೆ ನೇಗಿಲು ಸಿಗಾಕೊಳ್ಳುತ್ತೆ, ಮರನೇ ಇಲ್ಲ ಅಂದ್ರೆ ಬೇರೆ ಬರುತ್ತೆ ಅಂತ ಅವನಿಗೆ ಅನುಮಾನ ಬಂದು ಬೋಳೇಶಂಕರನಿಗೆ, ಕೊಡಂಗಿ ಇಲ್ಲೆಲ್ಲೋ ಅಕ್ಕಪಕ್ಕ ಮರ ಇಲ್ಲ ಅಲ್ವಾ? ಇಲ್ಲ. ಹಿಂದೆಲ್ಲೂ ಇರ್ಲಿಲ್ಲ ಅಲ್ವಾ? ಇಲ್ಲ. ಆದ್ರೂ ನೇಗಿಲಿಗೆ ಬೇರೆ ತಗಲಿದೆಯಲ್ಲ, ಮತ್ತೆ ನೇಗಿಲಿಗೆ ಬೇರೆ ತಗಲಿದೆ, ಕಲ್ಲೋ ಇಲ್ಲೋ ಬೇರೆ ಯಾವ್ದಾದ್ರು ತಗೋ, ಕಲ್ಲಾದ್ರೂ ಶಬ್ದ ಬರೋದು, ಕುಳಕ್ಕೆ ತಾಕಿದ ತಕ್ಷಣ ಕಟ್ ಕಟ್ ಅಂತ ಶಬ್ದ ಬರೋದು. ಇದು ಸಿಗಾಕೊಂಡ್ಬಿಟ್ಟಿದಲ್ಲ. ಗೋಡಂಗಿ ತಗಲಿದೆಯಲ್ಲ ಬೋಳೇಶಂಕರ, ಗುದ್ದಲಿ ತಗೊಂಬ, ಅಗಿದು ನೋಡೋಣ. ಇಬ್ಬರು ಅಗಿಯ ತೊಡಗಿವರು ಬೋಳೇಶಂಕರ, ಐಸ್ಸ ಗೋಡಂಗಿ ರಾಜ ಐಸ್ಸ ಇತ್ಯಾದಿ ಹೇಳುತ್ತ ಅಗಿತಿದ್ದಾನೆ, ಗುದ್ದಲಿ ತಾಂಡ್ ಅಗಿತಿದ್ದಾನೆ ಬೇರನ್ನ. ಐಸ್ಸ ಯಾರಿ ಗಾಡಿ ಐಸ್ಸ, ಗೋಡಂಗಿ ರಾಜ ಐಸ್ಸ, ಬೋಳೇಶಂಕರ ಐಸ್ಸ ಅಂತ ತೆಗಿತಾ ಇದ್ದಾನೆ. ಗೋಡಂಗಿ ಚೀರಿ ದೂರ ಓಡುವನು. ಹಿಂಗ್ ತೆಗಿತಿರ್ಬೇಕಾದ್ರೆ ಅಲ್ಲೇನೋ ನೋಡ್ಬಿಡ್ತಾನ, ನೋಡಿ ದೂರ ಓಡಕ್ ಬಿಡ್ತಾನೆ. ಅಯ್ಯೋ ಆವು ಆವು ಆವು, ಗೋಡಂಗಿ ಎದುರು ಹೊಡ್ಬಿಡ್ತಾನೆ ಬೋಳೇಶಂಕರ. ಆವಲ್ಲವೋ ಎಂಥದೋ ವಿಚಿತ್ರ ಪ್ರಾಣಿ ಆಡಾದ್ದು ಒದ್ದಾಡ್ತಾ ಇದೆ. ಶಿವ ಶಿವ ನೋಡ್ರಿ, ಅವನೇನ್ ಮಾತಾಡಿದ್ರು ದೇವರ ನಾಮಸ್ಮರಣೆ. ಶಿವ ಶಿವ, ಇದ್ಯಾವುದೋ ಪ್ರಾಣಿ ನೇಗಿಲಿಗೆ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ, ಅನ್ಯಾಯವಾಗಿ ಸತ್ತೋಗುತ್ತೆ, ಶಿವ ಶಿವ ಅಂದ್ಬಿಡ್ತಾನೆ. ಅಂದ ತಕ್ಷಣ ಆ ಪಿಶಾಚಿಗೆ ಬಣ್ಣ ಬಯಲಾಗ್ತದೆ. ಆವಲ್ಲವೋ ಎಂಥದೋ ವಿಚಿತ್ರ ಪ್ರಾಣಿ ಆಡಾದ್ದು ಒದ್ದಾಡ್ತಾ ಇದೆ. ಶಿವ ಶಿವ, ಪಿಶಾಚಿ ಒಂದು ಅಯ್ಯಯ್ಯೋ, ಆ ಹೆಸರೆತ್ತಬೇಡಿ, ದಮ್ಮಯ್ಯ ನಿಮ್ ಕೈ ಮುಗಿತೀನಿ, ದಮ್ಮಯ್ಯ ನಿಮ್ ಕೈ ಮುಗಿತೀನಿ, ಶಿವ 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 ಅಂತ ಮಾತ್ರ ಹೇಳ್ಬೇಡ್ರಿ, ಆ ಹೆಸರೆತ್ತಬೇಡ್ರಿ ಅಂತ ಹೇಳುತ್ತೆ. ಯಾವ ಹೆಸರು? ಬೋಳೇಶಂಕರ. ಇದ್ಯಾಕೆ ಎದುರ್ತಾ ಇದೆಯಲ್ಲ ಪಿಶಾಚಿ, ಯಾವ ಹೆಸರು? ಆಗ್ಲೇ ಹೇಳಿದ್ದಿರಲ್ಲ ಆ ಹೆಸರು ಬೋಳೇಶಂಕರ. ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಎದುರು ಕೊಡ್ತೀಯ ಅಂದ್ರೆ ನಾನು ಕೋಡಂಗಿ ಕೋಡಂಗಿ ಅಂತೆ, ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಎದುರ್ತೀಯ? ಅಲ್ಲ, ಶಿವ ಶಿವ ಅಂದಲ್ಲ ಅದಕ್ಕೆ. ಮತ್ತೆ ನಾ ಅಂದರೆ ಏನೆಂದುಕೊಂಡೆ, ನನ್ನ ಹೆಸರು ಹೇಳಿದರೆ ಸಾಕು, ಹಾವು ಮುಂಗುಸಿ ಇಲಿ ಇರುವೆ ಹೆಗ್ಗಣಗಳು ಗಡಗಡ ಅಂತ ನಡುಕ್ತವೆ, ಆದರೆ ಅವುಗಳನ್ನು ಕಂಡ್ರೆ ನಾನು ಎದುರ್ತೀನಿ. ಎಂತ ಹಾಸ್ಯ ಚಟಾಕಿ ಹಾರಿಸ್ತಾ ಇದೆ ಕೋಡಂಗಿ. ನಾನಂದ್ರೆ ಸುಮ್ಮನೆ ನನ್ನ ಹೆಸರು ಹೇಳಿದ್ರೆ ಎದುರುತ್ತೆ ಪಿಶಾಚಿ. ಹಾವು ಮುಂಗುಸಿ ಇಲಿ ಎಲ್ಲ ನನ್ನ ಕಂಡ್ರೆ ನನ್ನ ನೋಡಿ ಗಡಗಡ ಅಂತ ನಡುಕ್ತವೆ, ನಾನು ಕೂಡ ಗಡಗಡ ಅಂತ ನಡುಕ್ತೀನಿ ಅಂತ ಹಾಸ್ಯ ಚಟಾಕಿಯನ್ನು ಹಾರಿಸ್ತದೆ ಬೋಳೇಶಂಕರ.
ಪಿಶಾಚಿಗೆ, ಇದನ್ನ ಕಂಡ್ರೆ ನೀನ್ ಯಾಕೆ ಹೆದರ್ಬೇಕು? ಪಿಶಾಚಿಗೆ ಹೇಳ್ತಾನೆ, ಈ ಗೋಡಂಗಿ ಕಂಡ್ರೆ ನೀನ್ ಯಾಕೆ ಹೆದರ್ಬೇಕು? ಹಸಿದಾಗ ಆಗಾಗ್ಗೆ ನುಂಗ್ತೀನಿ ಅಂತ ಗೊತ್ತಿಲ್ವೇ ಅವಕ್ಕೆ? ಗೋಡಂಗಿ ಹೇಳ್ತದೆ, ಹಸಿದಾಗ ಹಂಗೆ ನುಂಗ್ತೀನಿ ಅಂತ ಗೊತ್ತಿಲ್ವಾ? ಪಿಶಾಚಿ ಬಂದು ಅವನಿಗೆಲ್ಲ ಹೆದರಿದ್ದು ನೀವು ಆಗಾಗ ಸ್ಮರಿಸುವ ಆ ಹೆಸರಿಗೆ. ಪಿಶಾಚಿ ಹೇಳ್ತದೆ, ಅಯ್ಯೋ ನಾನ್ ಯಾಕ ಕೋಡಂಗಿಗೆ ಹೆದರ್ಲಿ, ಕೋಡಂಗಿಗೆ ಹೆದರ್ಲಿ? ನಾನು ಹೆದರ್ತಾ ಇರೋದು ನೀನು ಆಗಾಗ ಸ್ಮರಣೆ ಮಾಡ್ತಾ ಇರೋ ದೇವರಿದೆಯಲ್ಲ, ಶಿವ 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 ಅಂತೀಯಲ್ಲ, ಶಿವ ಶಿವ ಅನ್ನೋ ಹೆಸರಿಗೆ ನಾನು ಹಂಚುತ್ತೇನೆ. ಅಂದ್ರೆ ಶಿವನ ಹೆಸರಿಗ ಪಿಶಾಚಿ ಬಂದು, ಅಯ್ಯೋ ಹೆಸರು ಹೇಳ್ಬೇಡಿ, ಶಿವ ಶಿವ ಅಂತ ಹೇಳ್ಬೇಡಿ. ಗೋಳೇಶಂಕರ, ಶಿವನ ಹೆಸರು ಹೇಳ್ಬಾರ್ದಾ? ಪಿಶಾಚಿ ಬಂದು, ದಯವಿಟ್ಟು ಹೇಳ್ಬೇಡಿ, ನೀವು ಹೇಳಿದ್ದನ್ನ ಮಾಡ್ತೀನಿ, ನೀವು ಹೇಳಿದ್ದನ್ನು ಮಾಡ್ತೀನಿ, ಶಿವನ ಹೆಸರು ಮಾತ್ರ ಹೇಳ್ಬೇಡಿ, ನೀವು ದಯಮಾಡಿ ನೀವು ಕೈ ಮುಗಿತೀನಿ, ದಯವಿಟ್ಟು ಹೇಳ್ಬೇಡಿ, ನೀವು ಹೇಳಿದ್ದನ್ನ ಮಾಡ್ತೀನಿ. ಏನ್ ಮಾಡಬಲ್ಲೆ? ಗೋಳೇಶಂಕರ ಕೇಳ್ತಾನೆ, ನನಗೆ ಸಹಾಯ ಆಗುವಂಥದ್ದು ನೀನ್ ಏನ್ ಮಾಡಬಲ್ಲೆ? ನೀವು ಹೇಳಿದ್ದನ್ನ ಮಾಡ್ತೀನಿ. ಆಗಾಗ ನನ್ನ ಹೊಟ್ಟೆ ನೋಯ್ತಾ ಇದೆ, ವಾಸಿ ಮಾಡಬಲ್ಲೆಯಾ? ನನ್ನ ಹೊಟ್ಟೆ ಆಗಿಂದ ನೋಯ್ತಾ ಇದೆ, ಇದನ್ನ ವಾಸಿ ಮಾಡ್ತೀಯಾ? ಇದ್ರ ಕಾರಣ ಅದೇ ತಾನೆ ಪಿಶಾಚಿ, ವಾಸಿ ಮಾಡ್ತೀಯಾ? ಆಗಾಗ ನನ್ನ ಹೊಟ್ಟೆ ಪಿಶಾಚಿ ಬಂದು, ಓ ಈ ಕ್ಷಣವೇ ಮಾಡಬಲ್ಲೆ, ಹೋಗಿ ನೆಲ ಹಾಕಿದ 3 ಬೇರು ತರುತ್ತದೆ, ಇದನ್ನು ಯಾರೇ ನುಂಗಲಿ ಅವರಿಗಿರೋ ಯಾವುದೇ ರೋಗ ತಕ್ಷಣ ವಾಸಿ ಆಗುತ್ತೆ. 3 ಬೇರು ತರುತ್ತೆ ಪಿಶಾಚಿ, ತಂದು ಗೋಳೇಶಂಕರನ ಕಡೆ ಕೊಡುತ್ತೆ. ಇದರಲ್ಲಿ 1 ಬೇರು ತಿನ್ನು, ನಿನಗೆ ಎಂತ ಹೊಟ್ಟೆ ನೋವು ಇರಲಿ ಅದು ವಾಸಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತದೆ. ನಾನು ಹೋಗ್ಲಾ? ನಿಮಗೆ ಗೊತ್ತಾಗ್ತದೆ, ನಾನು ಮಾತಾಡಿದ್ರೆ ಇದು ಪಿಶಾಚಿ ಕೋಡಂಗಿ ಮಾತು ಅಂತ ಗೊತ್ತಾಗ್ತದೆ. ಪ್ರತಿ ತರ ಪಿಶಾಚಿ, ಗೋಳೇಶಂಕರ, ಕೋಡಂಗಿ, ಪಿಶಾಚಿ, ಗೋಳೇಶಂಕರ, ಕೋಡಂಗಿ ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗೋದು. ನಾನು ಹೇಳುವ ಮಾತುಗಳನ್ನ ನೀವು ನೆನ್ಪಿಟ್ಕೋಬೇಕು, ಇದು ಯಾರ ಮಾತು. ಉದಾಹರಣೆಗೆ, ನೀವು ಹೇಳಿದ್ದನ್ನು ನಾನು ಮಾಡಬಲ್ಲೆ, ಯಾರು ಹೇಳ್ತಾರೆ? ಪಿಶಾಚಿ ಹೇಳ್ತಾರೆ. ಏನು ಮಾಡಬಲ್ಲೆ? ಗೋಳೇಶಂಕರ ಹೇಳ್ತಾರೆ. ನಿಮ್ಮ ಹೊಟ್ಟೆ ನೋವು, ನನ್ನ ಹೊಟ್ಟೆ ನೋವು ಹೋಗಿಸ್ತೀಯಾ? ಗೋಳೇಶಂಕರ ಕೇಳ್ತಾರೆ. ಓ ಅದು ಹೋಗಿ ಬೇರೆ ತಂದು ಇದು ಎಂತ ಹೊಟ್ಟೆ ನೋವು ಇರೋ ತಿಂದ್ರು ಹೋಗುತ್ತೆ ಅಂತ ಹೇಳ್ತಾರೆ. ಆತರ ಹೋಗ್ತೀನಿ, ನೋಡ್ತಾ ಬನ್ನಿ. ಗೋಳೇಶಂಕರ, ಪರವಾಗಿಲ್ವೇ, ಹೊಟ್ಟೆ ನೋವಲ್ಲ, ಓ ಈ ಕ್ಷಣವೇ ಮಾಡಬಲ್ಲೆ, ಇದನ್ನು ಯಾರೇ ನುಂಗಲಿ ಅವರಿಗಿರೋ ಯಾವುದೇ ರೋಗ ತಕ್ಷಣ ವಾಸಿ ಹೋಗುತ್ತೆ, ಎಂತ ರೋಗ ಇರಲಿ ಈ ಬೇರೆ ತಿಂದ್ರೆ ವಾಸಿ ಆಗುತ್ತೆ ಅಂತ ಕೊಡುತ್ತೆ. ಗೋಳೇಶಂಕರ ನುಂಗ್ತಾನೆ, ಆ ಬೇರನ್ನ ನುಂಗ್ತಾನೆ. ನುಂಗಿ, ಪರವಾಗಿಲ್ವೇ, ಹೊಟ್ಟೆ ನೋವೆಲ್ಲ ಮಾಯವಾಯ್ತು, ಪರವಾಗಿಲ್ವೇ, ಹೊಟ್ಟೆ ನೋವೆಲ್ಲ ಮಾಯವಾಯ್ತು ಅಂತಲ್ಲ. ಪಿಶಾಚಿ ಬಂದು, ನಾನು ಹೋಗಲಾ? ಹಿರಣ್ಣ, ಇನ್ನೊಂದು ವಿಷಯ ಹೇಳು, ಅದ್ಯಾಕೆ ನಿನಗೆ ಶಿವನ ಹೆಸರು ಕೇಳಿದ್ರೆ ಆಗೋದಿಲ್ಲ? ಅಲ್ಲಪ್ಪ ಹೋಗ್ತೀನಿ ಅಂತೀಯಲ್ಲ, ಶಿವನ ಹೆಸರು ಕೇಳಿದ್ರೆ ನಿನಗೆ ಯಾಕೆ ಆಗೋದಿಲ್ಲ? ಮೊದ್ಲು ಹೇಳು, ಶಿವನ ಹೆಸರು ಕಂಡ್ರೆ ನಿನಗೆ ಶಿವನ್ ಕಂಡ್ರೆ ಯಾಕೆ ಆಗೋದಿಲ್ಲ? ಅಯ್ಯಯ್ಯೋ ಹೇಳ್ಬೇಡಿ, ಸಾಯ್ತೀನಿ. ಕೋಡಂಗಿ, ಶಿವ 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 ಸಾಂಬ ಸದಾ ಶಿವ ಬೋಳೆ ಶಂಕರ ಭೋಂ ಭೋಂ ಶಂಕರ ಪಾರ್ವತಿ ಶಂಕರ, ಶಿವ 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 ಸಾಂಬ ಸದಾ ಶಿವ ಭೋಂ ಭೋಂ ಶಂಕರ ಪಾರ್ವತಿ ಶಂಕರ. ಪಿಶಾಚಿ ಕೇಳಲಾರದೆ ಕಿವಿ ಮುಚ್ಚಿಕೊಂಡು ತಿರುಗಿ ನೆಲದಲ್ಲಿ ಊತುಕೊಳ್ಳುತ್ತದೆ. ಗರ 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 ತಿರುಗಿ ಶಿವನ ನಾಮಸ್ಮರಣೆಯನ್ನು ಕೇಳಲಾರದೆ ಭಯದಿಂದ ಭೀತನಾಗಿ ನೆಲದಲ್ಲಿ ಊತುಕೊಳ್ತದೆ. ಹಸಿರು ಸಾಮ್ರಾಜ್ಯದ ನಮ್ರಪ್ರಜೆ ಕೋಡಂಗಿ, ಓಯ್ ಬಾಬಕ್ರೆ, ಏನಪ್ಪ ಗೋಳೇಶಂಕರನ ಅಡಿಗೆ ಮನೆಯಲ್ಲಿ ಏನಾಗ್ತಿದೆ ಹೇಳಪ್ಪ? ಕೋಡಂಗಿ, ಚಕ್ಕಲಿ, ಕೋಡ್ಬಳೆ, ಕರ್ಜಿಕಾಯಿ, ಹೋಳಿಗೆ, ಲಾಡು, ಜಿಲೇಬಿ ಎಲ್ಲ ತಿನಿಸಿನ ವಾಸನೆ ಬರ್ತಾ ಇದೆಯಲ್ಲ ಬಾಬಕ್ರೆ, ಏನ್ರಿ ಗೋಳೇಶಂಕರನ ಮನೆಯಲ್ಲಿ ಏನ್ರಿ ಕೊಡ್ಲಿ? ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ, ಜಿಲೇಬಿ ಎಲ್ಲ ವಾಸನೆ ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ಅವ್ರ ಅಣ್ಣಂದ್ರೆ ಯಾಕೆ ಬಂದಿದ್ದಾರೆ? ಮತ್ತೇನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ? ಗೋಳೇಶಂಕರನ ಮನೆಗೆ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾರೆ. ಬರ್ತಾ ಇದೆಯಲ್ಲ ಭಾಗವತ್ರೆ, ಭಾಗವತ ಇದನ್ನೆಲ್ಲ ಯಾರಪ್ಪ ಮಾಡ್ತಿದ್ದಾರೆ, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕೋಡಂಗಿ ಕೇಳ್ತಾರೆ. ಭಾಗವತ ಕೋಡಂಗಿಯಿಂದನೇ ವಿಷಯವನ್ನ ತಿಳಿಸಕ್ಕೆ ಇಷ್ಟಪಡ್ತಾರೆ. ಎಲ್ಲ ಹೌದಲ್ಲ ಭಾಗವತ್ರೆ, ಇವರು ಗೋಳೇಶಂಕರನ ಅಣ್ಣಂದಿರಲ್ಲವೇ? ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ. ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ.
ಇವನ ಇಬ್ಬರು ಹೆಂಡತಿಯರು ಬಂದ್ಬಿಟ್ಟಿದ್ದಾರೆ. ಬೋಳೆಶಂಕರನ ಮನೆಯಲ್ಲಿ ಅಡಿಗೆ ಶುರು ಮಾಡ್ಬಿಟ್ಟಿದ್ದಾರೆ. ಅವನಿಗೆ ಬೇಕಾದಂತ ಇಷ್ಟವಾಗುವಂತ ಅಡಿಗೆನೆಲ್ಲ ಮಾಡ್ತಿದ್ದಾರೆ. ತಿನಿಸುಗಳನ್ನೆಲ್ಲ ತಿನ್ನಿಸ್ತಾ ಇದ್ದಾರೆ. ಜಗಳ ಮಾಡಿ ಪಾಲಿಗೆ ಬಂದದನ್ನು ತಗೊಂಡು ದೇಶ ಆಳ್ತೀವಿ ಅಂತ ಹೋದವರು ಪುನಃ ವ್ಯಕ್ತಜ್ಞ ಮನೆಗೆ ಬಂದಿದ್ದಾರೆ. ಪಿಶಾಚಿಗಳನ್ನು ಸುಲಭವಾಗಿ ಓಡಿಸಬಹುದು. ಇವರು ಓಡಿಸೋದಿಕ್ಕಾಗಲ್ಲ ಭಾಗವತ್ರೆ, ಆಗವು ಬಂದ. ಎಂತ ಮುದ್ದಂತ ಮಾತಾಡ್ತಿದೆ ಕೊಡಂಗಿ ಅಂದ್ರೆ, ಬೇಕಾದ್ರೆ ಪಿಶಾಚಿಗಳನ್ನು ಓಡಿಸ್ಬೋದು ನರಕಕ್ಕೆ, ಇವ್ರ ಅಣ್ಣಂದಿರನ್ನ ಓಡಿಸ್ಲಿಕ್ಕಾಗಲ್ಲ. ಅಷ್ಟು ದುಷ್ಟರು, ಸ್ವಭಾವತಃ ದುಷ್ಟರು. ಇಂತಹ ಮೂರ್ಖರು ದೋಷಿಗಳನ್ನ ಹೆಂಗ್ ಸಹಿಸ್ಕೊಂಡಿದ್ದಾನೋ ಬೋಳೆಶಂಕರ. ಇವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದಾನೆ. ಇವ್ರು ಕೇಳಿರುವಂತದ್ದೆಲ್ಲ ಕೊಟ್ಟರು, ಅದನ್ನೆಲ್ಲ ತಗೊಂಡು ಮತ್ ಮನೆಗೆ ಬರಲ್ಲ ಅಂತಂದು ಮತ್ ಮನೆಗೆ ಬಂದಿದ್ದಾರೆ. ಅಂದ್ರೆ ಏನನ್ನು ಪಡೆಯಲಿಕ್ಕೆ ಬಂದಿದ್ದಾರೆ ಇವರು ಅನ್ನುವಂತ ಮಾತಾಡ್ತಾನೆ. ಮೇಲಿನ ಕೊಡಂಗಿಯ ಮಾತು ನಡೆಯುತ್ತಿರುವಂತೆ ಸರ್ದಾರ್ ಸೋಮಣ್ಣ, ಸಾವುಕಾರ ಡಬ್ಬು ಅವರ ಹೆಂಡಂದಿರು ಬೋಳೆಶಂಕರನ ಮನೆಯಲ್ಲಿ ಐಷಾರಾಮವಾಗಿ ಅಡಿಗೆ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಪಿಶಾಚಿಗಳು ಕಾಣಿಸಿಕೊಳ್ಳುತ್ತವೆ. ಪಿಶಾಚಿಗಳು ಹೇಳಿದ್ವು, ಅಲ್ಲ ನಿಮ್ ಕೈಲಿ ಆಗಲ್ಲ ಬೋಳೆಶಂಕರನ ವಶಪಡಿಸ್ಕೊಳಕ್ಕೆ, ನಾವು ಅವ್ರ ಅಣ್ಣನ್ ಕಳಿಸ್ತೀವಿ, ಮತ್ತೆ ಜಗಳ ಆಡ್ತಾರೆ. ಅವಾಗ ಅವನಿಗೆ ದೌರ್ಬಲ್ಯ ಉಂಟಾಗ್ತದೆ, ಬೈತಾನೆ. ಆವಾಗ ಅವನನ್ನು ಪ್ರವೇಶ ಮಾಡಿ 3 ಜನನು ಕರ್ಕೊಂಡು ಹೋಗೋಣ ಅಂತ ಅವರಿಬ್ಬರನ್ನು ಕಳಿಸಿದ್ದಾರೆ ಪಿಶಾಚಿಗಳು. ಅವೆಲ್ಲ ಒಂದ್ ಕಡೆ ಸೇರಿದವು. ಪಿಶಾಚಿ 3, ಬೋಳೆಶಂಕರ ಬರ್ತಿದ್ದಾನೆ. ಪಿಶಾಚಿ 2, ಹುಷಾರಾಗಿರ್ಬೇಕು. ಬೋಳೆಶಂಕರ ಬರ್ತಿದ್ದಾನೆ. ಇವನು ಪಿಶಾಚಿ 1 ಏನಾಯ್ತು ಗೊತ್ತಾಗಿಲ್ಲ. ಇನ್ನೆರಡು ಪಿಶಾಚಿಗಳಿದಾವೆ. ಬೋಳೆಶಂಕರ ಬರ್ತಿದ್ದಾನೆ, ಹುಷಾರಾಗಿರ್ಬೇಕು. ಪಿಶಾಚಿ 3, ಸರ್ದಾರನಿಗಿಂತ ಅವನ ಹೆಂಡತಿನೇ ವಾಸಿ. ಸರ್ದಾರ್ ಸೋಮಣ್ಣನಿಗಿಂತ ಅವನ ಹೆಂಡತಿನೇ ವಾಸಿ. ಪಿಶಾಚಿ 2, ಡಬ್ಬುನ ಹೆಂಡತಿನೂ ಅಷ್ಟೇ. ಸಾವುಕಾರ ಕಾಮಣ್ಣನಿಗಿಂತ ಡಬ್ಬುಗಿಂತ ಅವನ ಹೆಂಡತಿನೇ ವಾಸಿ. ಪಿಶಾಚಿ 3, ಅವಳ ಬಾಯಲ್ಲಿ 2 ಕೋರೆಯನ್ನು ಮೂಡಿಸ್ತಿದ್ದೀನಿ. ಪಿಶಾಚಿ 2 ಹೇಳುತ್ತೆ, ಅವಳ ಸರ್ದಾರನ ಹೆಂಡತಿಗೆ 2 ಕೋರೆಯನ್ನು ಮೂಡಿಸ್ತಿದ್ದೀನಿ. ಪಿಶಾಚಿ 2, ಹಾಗೆ ಅವಳ ಜೊಲ್ಲಿಗೆ ವಿಷ ಬೆರೆಸು. ಡಬ್ಬುನ ಹೆಂಡತಿಗೆ 2 ಕೊಂಬು ಮೂಡಿಸ್ತಿದ್ದೀನಿ. ಸರ್ದಾರ್ ಸೋಮಣ್ಣನ ಹೆಂಡತಿಗೆ ಕೋರೆಯನ್ನು ಬರೆಸ್ತೀನಿ. ಸಾವುಕಾರ ಕಾಮಣ್ಣನ ಹೆಂಡತಿಗೆ 2 ಕೋಡನ್ನ ಬರೆಸ್ತಾ ಇದ್ದೀನಿ. ಜೊಲ್ಲಿಗೆ ವಿಷ ಬೆರೆಸ್ತಿದ್ದೀನಿ. ಇವುಗಳಲ್ಲಿ ಒಂದೊಂದು ಚೂರಿ ಇಡು. ಗಂಡಸರ ಬಾಯಲ್ಲಿ ಮದ್ದಿಡೋಣ, ಹೆಂಗಸರ ಕೈಯಲ್ಲಿ ಬೆಂಕಿ ಇಡೋಣ. ಕಿಡಿ ತಾಗಿದರೆ ಸಾಕು, ಬೆಪ್ತ ಕಡೆ ನರಕದ ಶಾಪಗಳೆಲ್ಲ ಅವ್ರ ಮೇಲೆ ಸುರಿಬೇಕು. ಪಿಶಾಚಿ 3, 2 ಗಳಿಗೆಯಲ್ಲಿ ಮನೆ ಸ್ಮಶಾನ ಆಗ್ಬೇಕು, ಹಂಗ್ ರೆಡಿ ಮಾಡಿದ್ದೀನಲ್ಲ. ಪಿಶಾಚಿ 2, ಅಹೋ ಬಂದ. ಬೋಳೆಶಂಕರನ ಗಳೆ ಸಾಮಾನಿನೊಂದಿಗೆ ಬರುವನು. ಸರ್ದಾರ, ತೋಟದಿಂದ ಈಗ ಬಂದೆ. ಸರ್ದಾರ್ ಸೋಮಣ್ಣ ಕೇಳ್ತಾನೆ, ತೋಟದಿಂದ ಈಗ ಬಂದೆ ಬೋಳೆಶಂಕರ, ನಾನಿನ್ನ ಜೊತೆಗೆ ಇರೋಣ ಅಂತ ಬಂದೆ. ಇದ್ದ ಕೆಲಸ ಹೋಯ್ತು, ಇನ್ನೊಂದು ಕೆಲಸ ಸಿಕ್ಕವರೆಗೂ ನನಗೂ ನನ್ನ ಹೆಂಡತಿಗೂ ನೀನೇ ದಿಕ್ಕು. ಇಲ್ಲ ಅನ್ಬೇಡ ನೋಡಪ್ಪ, ನಾನು ಸಿಪಾಯಿ ಆಗಲ್ಲ ಅಂತ ಹೋದೆ, ಕೆಲಸ ಕಳ್ಕೊಂಡೆ. ಶರ್ಮನೆಗೆ ಹಾಕಿದ್ರು, ಮೀಸೆನೆಲ್ಲ ಬೋಳಿಸಿದ್ರು, ಕಳಿಸಿದ್ರು. ಇದ್ದ ಒಂದು ಕೆಲಸ ಹೋಗಿದೆ, ಆಪತ್ ಕಾಲದಲ್ಲಿದ್ದೀನಿ. ನಾನು ನನ್ನ ಹೆಂಡತಿನ ಸಾಕೋದು ಯಾರು, ಅದಕ್ಕೋಸ್ಕರ ಬಂದಿದ್ದೀನಿ. ನಿನ್ ಮನೇಲಿ ಇರ್ಬೋದಾ ಅಂತ ಕೇಳಿ. ಇದ್ದ ಕೆಲಸ ಹೋಯ್ತು, ಇನ್ನೊಂದು ಕೆಲಸ ಸಿಕ್ಕವರೆಗೂ ನನಗೂ ನನ್ನ ಹೆಂಡತಿಗೂ ನೀನೇ ದಿಕ್ಕು. ಇಲ್ಲ ಅನ್ಬೇಡ, ದಯಮಾಡಿ ನಿನ್ ಮನೇಲಿ ಇರ್ತೀವಿ, ಅವಕಾಶ ಮಾಡ್ಕೊಡಪ್ಪ ಅಂತ ಕೇಳಿದ್ರು. ಡಬ್ಬು, ಚೆನ್ನಾಗಿದ್ದೀಯ ಶಂಕರ, ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದ್ದೀಯಾ ಅಂತ. ಪುನಃ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲ ನಾವು, ಏನ್ ಮಾಡೋದು ಹೇಳು. ಇವ್ರಣ್ಣ, ಇನ್ನೊಬ್ಬಣ್ಣ ಸಾವುಕಾರ ಕಾಮಣ್ಣ, ಡಬ್ಬು ಅಂತ ಕರೀತಾರೆ. ಡಬ್ಬು ಅಂತ ಇವ್ರು ಹೇಳ್ತಾರೆ, ಏನ್ ಮಾಡೋದಪ್ಪ, ನೀನ್ ಚೆನ್ನಾಗಿದ್ದೀಯಾ, ಮತ್ತ ಆಸ್ತಿ ಕೇಳಕ್ ಬಂದಿಲ್ಲಪ್ಪ ನಾವು, ದಯಮಾಡಿ ನಮ್ಮನ್ನ ನಿಮ್ ಜೊತೆ ಸೇರಿಸ್ಕೋ, ನಮ್ಮನ್ನು ಸಾಕಪ್ಪ ಅಂತ ಹೇಳ್ತಾನೆ. ಬೋಳೆಶಂಕರ, ಓ ಈಗಾಯ್ತು, ಈಗ ನೀನು ದೊಡ್ಡ ಮನಸ್ಸು ಮಾಡ್ಬೇಕು. ಸರ್ದಾರ ಹೇಳ್ತಾನೆ, ದೊಡ್ಡ ಮನಸ್ಸು ಮಾಡ್ಬೇಕು ನೀನೀಗ. ನಿನ್ನ ಮನೆಗೆ ಅತಿಥಿಯಾಗಿ ಬಂದವರು ಯಾರೆಂದು ತಿಳಿದುಕೊಂಡೆ. ಸರ್ದಾರ್ ಹೆಂಡತಿ ಹೇಳ್ತಾಳೆ ದೊಡ್ಡ ಅತ್ತಿಗೆ, ಸರ್ದಾರ್ ಸೋಮಣ್ಣನ ಹೆಂಡತಿ ಹೇಳ್ತಾಳೆ ಅತ್ತಿಗೆ, ನಿನ್ನ ಮನೆಗೆ ಯಾರು ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೀಯ?
ನಿನ್ನ ದೊಡ್ಡ ಅಣ್ಣ ಸೇನಾಪತಿಯಾಗಿ ದೇಶ ಆಳದಂತವ್ರು ಈ ಕೆಲಸ ಎಲ್ಲ ಹೋಗಿ ಬಂದಿದ್ದಾರೆ, ಅದು ಗೊತ್ತಿಲ್ಲ. ಆದ್ರೆ ಹೊಗಳಿಕೆಯ ಮಾತುಗಳನ್ನು ಕೇಳಿ ಎಷ್ಟು ಚೆನ್ನಾಗಿದ್ದಾರೆ. ನಿನ್ನ ಅಣ್ಣ ಸೇನಾಪತಿಯಾಗಿ ದೇಶ ಆಳದಂತವನು, ಸಣ್ಣ ಅಣ್ಣ ಸಾಹುಕಾರನಾಗಿ ಸರ್ಕಾರ ಕೊಂಡು ಮಾರಿದವನು. ನಾವಿರೋ ತನಕ ಸೇವೆ ಮಾಡಿ ಧನ್ಯ ಆಗುವ ಅವಕಾಶ ತಾನಾಗಿ ಬಂದಾಗ ಬಿಟ್ಟು ಬಿಡ್ಬೇಡಪ್ಪ. ನಿನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಿಮ್ಮ ಅಣ್ಣಂದರು ಅತ್ತಿಗೆಯವರ ಸೇವೆ ಮಾಡಕ್ಕೆ. ಇಂಥ ಅವಕಾಶವನ್ನ ಕಳ್ಕೋಬೇಡಪ್ಪ ನೀನು. ನಿಮ್ಮ ಅಣ್ಣಂದ್ರು ನಮ್ಮನ್ನು ಸಾಕಪ್ಪ, ನೀವು ನಮಗೆ ಸಹಾಯ ಮಾಡು, ನಿನ್ಗೆ ಒಳ್ಳೇದಾಗುತ್ತದೆ ಅಂತ ಕೇಳ್ಕೊಂಡ್ರೆ ಸಾಹುಕಾರನ ಹೆಂಡತಿ ಡಬ್ಬು ಸಾಹುಕಾರ ರಾಮಣ್ಣನ ಹೆಂಡತಿ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅತ್ತಿಗೆ, ಎರಡನೇ ಅತ್ತಿಗೆ ಅವನಿಗೆ ಹೇಳ್ತಾಳೆ, ಅಷ್ಟಾಗಿ ನಾವು ಕೂತ್ ತಿನ್ನೋದಿಲ್ಲ, ನಮ್ಮ ಕೂಡು ನಾವು ತಾನೇ ಬೇಯಿಸ್ಕೊಳ್ಬೇಕು. ನಿನಗೊಂದು ಹೆಂಡತಿಯೇ ಸಂಸಾರವೇ, ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಮಕ್ಕಳು ಕೊಂಕು ಮಾತನ್ನ ಬಿಡದೇ ಇಲ್ಲ. ನಿನಗೆ ಹೆಂಡತಿನೇ ಮಕ್ಕಳೇ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅವ್ರ ಅಣ್ಣ ಹೇಳ್ತಾನೆ, ತಿರುಗ್ಬೇಡ, ಸಾಯ ತನಕ ಅನ್ನ ಆಗ್ತೀನಿ ಅಂದ್ರೆ ತಿರುಗ್ಬೇಡು, ನಿನ್ ಮದುವೆ ಆಗಲ್ಲ ಅಂತಾನೆ. ಇವಳು ಅತ್ತಿಗೆ ಹೇಳ್ತಾಳೆ, ನಿನಗೆ ಹೆಂಡತಿನೇ ಮಕ್ಕಳೇ ಸಂಸಾರನೇ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿನಗೂ ಯಾರೆಲ್ಲ ಅಡಿಗೆ ಬೇಯಿಸಾಕಕ್ಕೆ ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಗೋಳೇಶಂಕರ. ಆಗ್ಲೇ ಹೇಳಿ ಅದಕ್ಕೇನಂತೆ ಎಲ್ಲರೂ ನನ್ನ ಜೊತೆಗೆ. ಆಗ್ಲೇ ಅತ್ತಿಗೆ ಹೇಳಿದಾಗ ಅನ್ನ ಬೇಯಿಸಿ ಹಾಕೋದಕ್ಕೆ ನನಗೂ ಯಾರು ಇಲ್ಲ. ಅತ್ತಿಗೆಮ್ಮ ಹೇಳಿದ್ರಲ್ಲ ಅನ್ನ ಬೇಯಿಸಿ ಹಾಕಕ್ಕೆ ನನಗೂ ಯಾರು ಇಲ್ಲ ಅಂತ ಸಹಾಯ ಆಗ್ತಿದೆ. ನೀವೇ ಬೇರೆಯವರ, ಅವ್ರ ಅತ್ತಿಗೆ ನೀವು ಅಣ್ಣಂದಿರು. ನಮ್ಮ ಮನೆಯಲ್ಲಿದ್ರೆ ನಾವೆಲ್ಲ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಇರೋಣ, ಬರ್ರಿ ಇರೋಣ. ಈಗಲಾದರೂ ಹೆಂಗಸಿನ ಕೈ ಅನ್ನ ಉಣ್ಣಬಹುದು. ಸಾಮಾನು ಇಡಲು ಬೇರೆ ಕಡೆ ಹೋಗುವನು ಅವನೇನ್ ಮಾಡ್ತಾನೆ, ಗಳೆ ಸಾಮಾನು ಇರ್ತದೆ, ವ್ಯವಸಾಯಕ್ಕೆ ಹೋದಂತಹ ವಸ್ತುಗಳನ್ನೆಲ್ಲ ನೇಗಿಲು, ಕುಂಟೆ, ನಗ, ಪಟ್ಗಾಣಿ, ಹಗ್ಗ, ಅವುಗಳನ್ನೆಲ್ಲ ಬಾರಿಕೋಲು ಅವುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಇಡ್ತಾನೆ. ವ್ಯವಸಾಯದ ವಸ್ತುಗಳನ್ನೆಲ್ಲ ತಗೊಂಡೋಗಿ ಒಂದು ಮನೆಯ ಮೂಲೆಯಲ್ಲಿ ಇಡ್ತಾನೆ. ಸರ್ದಾರ್ ಹೇಳ್ತಿ, ನೋಡಿ ನಿಮ್ ತಮ್ಮನಿಗೆ ಕೂಡು ಕುದಿಸಿ ಹಾಕೋದಕ್ಕೆ ನಾವು ಆಳುಗಳಲ್ಲ. ಪಕ್ಕಕ್ಕೆ ಬಂದ್ಬಿಟ್ಟು ಮತ್ತೆ ಹೇಳ್ತಾರೆ ಇವರು, ಅವ್ರನ್ನ ದೂರ ಹೇಳ್ತಾರೆ. ನೋಡಿ ನಾನು ನಿಮಗೆ ಮಾತ್ರ ಅಡಿಗೆ ಮಾಡಾಕ್ತೀನಿ, ನಿಮ್ ತಮ್ಮನಿಗೆ ಮಾಡಾಕೋದಕ್ಕೆ ಆಗೋದಿಲ್ಲ. ಸರ್ದಾರ, ಆದ್ರೆ ನಾವಿರೋದು ಅವನ ಮನೆಯಲ್ಲಲ್ವೇ, ಏನ್ ಮಾತಾಡ್ತೀಯ ನೀನು? ನಾವಿರೋದು ಅವನ ಮನೆಯಲ್ಲಿ, ಅವನಿಗೆ ಊಟಕ್ಕೆ ಹಾಕಲ್ಲ ಅನ್ನೋ ಮನೇಲಿ ಇಟ್ಕೊಂತಾನೆ. ಸ್ವಲ್ಪ ಬೇಸಾಕು, ಏನು ಆಗೋದಿಲ್ಲ. ಅದು ನಿಮಗೆ ಗೊತ್ತು, ಒಂದೇ ಕರಡು ಹಂಚಿಕೊಂಡವರಿಗೆ ಎಷ್ಟು ಆಶ್ರಯ ಕೊಡೋದೇನು ಹೆಚ್ಚಲ್ಲ. ಅದು ತಮ್ಮನ ಕರ್ತವ್ಯ, ಪುಣ್ಯದ ಕೆಲಸ. ಬಿಡ್ರಿ, ನಮ್ಗೆ ಆಶ್ರಯ ಕೊಟ್ಟಿದ್ದೆ ಒಂದು ದೊಡ್ಡ ವಿಚಾರ ಅಲ್ಲ. ಅವನಿಗೆ ಬೇಸಾಕ್ಬೇಕಲ್ಲ, ಈಗ ಯಾರು ಬೇಸಾಕತ್ ನನ್ನ ಕೈಲಿ ಆಗಲ್ಲಪ್ಪ. ಸಾಹುಕಾರನ ಹೆಂಡತಿ ಬೇಕಾದ್ರೆ ಕೂಡು ನಾವು ಬೇಯಿಸ್ತೀವಿ, ಅವನು ಹೊರಗಡೆ ದನದ ಕೊಟ್ಟಿಗೆ ಊಟ ಮಾಡಿ ಹೆಂಗಿದೆ, ಅವನ ಮನೆಯಲ್ಲೇ ಬಂದಿದ್ದಾರೆ ಜೀವನ ಮಾಡಕ್ಕೆ ಅಂತ. ಊಟದ ಗತಿ ಇಲ್ಲ, ಅವನ ಮನೆಗೆ ಬಂದಿದ್ದಾರೆ. ಅವನು ದನದ ಕೊಟ್ಟಿಗೆ ಊಟ ಮಾಡಿ ನಮ್ ಜೊತೆ ಊಟ ಮಾಡೋದ್ ಬೇಡ, ಕೊಳಕ ಅವನು. ಅಕ್ಕ, ಅವನು ಒಳಗಡೆ ಊಟಕ್ಕೆ ಬರೋದಕ್ಕೆ ತಯಾರಾಗ್ತಿದ್ದಾನೆ. ಸಾಹುಕಾರ, ಅವನ ದಡ್ಡತನವೇ ನಮಗೆ ಆಸರೆ. ಅದಕ್ಕೆ ನಾವು ನೋವಾದ್ರೆ ನಾವು ಇಲ್ಲಿ ಇರ್ಲಿಕ್ಕಾಗುತ್ತದ? ಅವ್ನು ನಿಜವಾಗ್ಲೂ ಜಾಣ ಆಗಿದ್ರೆ, ಬುದ್ಧಿವಂತರಾಗಿದ್ರೆ ಎಲ್ಲ ಆಸ್ತಿ ತಗೊಂಡಿದ್ದೀರ. ನಿಮ್ಮನ್ನ ನೀವ್ಯಾಕೆ ಮತ್ತೆ ಪುನಃ ಮನೆಗೆ ಯಾಕೆ ಬಂದಿದ್ದೀರ? ನೀವೆಲ್ಲರ ಮನೆ ಕಟ್ಕೊಳ್ರಿ, ಸ್ವತಂತ್ರವಾಗಿರ್ರಿ, ನನ್ನ ಜೊತೆ ಯಾಕಿರ್ತೀರ? ನಾನು ದುಡಿಯೋದು, ನೀವು ಕುತ್ಕೊಂಡು ತಿನ್ನೋದು ಅಂತ ಬೈಯೋದು. ಆದ್ರೆ ಅವನು ಬಹಳ ಮುಗ್ಧ, ಒಳ್ಳೆಯವನಾಗಿರೋದ್ರಿಂದ ಏನು ಅನ್ನೋದಿಲ್ಲ. ಬರೋಣ, ಇರೋಣ, ನಾವೆಲ್ಲ ಐಕ್ಯತೆಯಿಂದ ಇರೋಣ. ಅತ್ತಿಗೆಮ್ಮರು ಬೇಯಿಸ್ತಾರೆ, ಅನ್ನ ಬೇಯಿಸ್ತಾರೆ, ನಾವು ಊಟ ಮಾಡಿ ಇರೋಣ ಅಂತಾನೆ. ಸಾಹುಕಾರ ನೋವಾದದ್ದು ಅದಕ್ಕೆ ಗೊತ್ತಾಗತ್ರಿ. ನಾವು ಹಾಕಿದ್ದನ್ನ ತಿಂತತೆ, ಅದಕ್ಕೇನು ಗೊತ್ತಾಗತ್ರಿ ನೋವಾಗೋದು. ಸರ್ದಾರ, ಬೇಕಾದ್ರೆ ನಾವಿಬ್ಬರು ಅವನ ಜೊತೆಗೆ ಕೊಟ್ಟಿಗೆಯಲ್ಲಿ ಊಟ ಮಾಡ್ತೀವಿ, ನೀವು ಆಮೇಲೆ ಒಳಗೆ ಊಟ ಮಾಡಿ. ನಾನು ಗೋಳೇಶಂಕರ, ನಾವು ಅಣ್ಣಂದ್ರು ಅಣ್ಣ ತಮ್ಮಗಳು 3 ಜನ ನಾವು ಹೊರಗೆ ಊಟ ಮಾಡ್ತೀವಿ ಕೊಟ್ಟಿಗೆಯಲ್ಲಿ, ನೀವು ಮಾತ್ರ ಮನೆ ಒಳಗೆ ಊಟ ಮಾಡಿ ಮಲ್ಕೊಳ್ರಿ ಅಂತ ಹೆಂಡತಿ ಹೇಳ್ತಾಳೆ. ಅವನ ಜೊತೆ ಊಟ ಮಾಡ್ತೀರಾ? ಹಾಗಿದ್ರೆ ಆಮೇಲೆ ನಿಮ್ಮನ್ನು ನಾವು ಒಳಗೆ ಸೇರಿಸೋದಿಲ್ಲ, ಹುಷಾರ್. ನೀವು ಅವನ ಜೊತೆ ಏನಾದ್ರು ಊಟ ಮಾಡಕ್ಕೆ ಅಂತ ಹೋದ್ರೆ, ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಿ ಬಂದ್ರಿ, ನಿಮ್ಮನ್ನು ಒಳಗೆ ಸೇರಿಸಲ್ಲ, ಹುಷಾರ್. ನೀವು ನಮ್ ಜೊತೆನೇ ಇರ್ಬೇಕು, ಅವನು ಮಾತ್ರ ದನದ ಕೊಟ್ಟಿಗೆ ತಿನ್ಬೇಕು ಅಂತ ಹೇಳ್ತಾರೆ. ಇದು ಒಳ್ಳೇದಾಯ್ತಲ್ಲ. ಇವ್ರಿಗೆ ಹೇಳ್ತಾರೆ, ಏನ್ ಹೇಳಿದ್ರು ಒಪ್ಪಲ್ಲ, ಎಂತ ಮಾರ ಹೇಳಿದ್ರು ಏನ್ ಹೇಳಿದ್ರು ಒಪ್ಪಲ್ಲ. ಇವ್ರು ಹೇಳಿದ್ದೆ ಕೇಳ್ಬೇಕಲ್ಲ ನಾವು. ಹೆಂಡತಿ, ಅವನ್ನ ನೋಡಿದ್ರೆ ಕಣ್ಣು ಬೇನೆ ಬರುತ್ತೆ. ಥೂ, ಅಸಾಧ್ಯ ಪಡಕ. ಅವನು ನೋಡಿದ್ರೆ ಕಣ್ಣು ಬೇನೆ ಬರುತ್ತೆ ನಮಗೆ. ಅಸಾಧ್ಯ ಪಡಕ ಅವನು. ಅವನ ಜೊತೆ ಊಟ ಮಾಡೋದ? ಚೆ
ಬರ್ತಿದ್ದಾನೆ. ಈಗ ನೀವೇ ಹೇಳ್ತಿರೋ ನಾವೇ ಹೇಳೋಣ. ಅವರಿಬ್ರು ರೆಡಿ ಇದ್ದಾರೆ ಬೋಳೆಶಂಕರ್ ಹೇಳಕ್. ಮನೇಲಿ ನಿನಗೆ ಊಟ ಹಾಕಕ್ಕಾಗಲ್ಲ, ದನದ ಕೊಟ್ಟಿಗೆಯಲ್ಲಿ ಊಟ ಮಾಡು, ನೀನು ಒಬ್ಬನೇ ಊಟ ಮಾಡ್ಬೇಕು, ನಮ್ಮ ಯಜಮಾನ್ ಯಾರನ್ನ ನಿನ್ ಜೊತೆ ಕಳ್ಸಲ್ಲ. ಸಾವುಕಾರ ಹೇಳ್ತೀನಿ, ಬೋಳೆಶಂಕರ ಊಟಕ್ಕೆ ರೆಡಿಯಾಗಿ ಕೂರುವನು. ಚಕ್ರ ಮುಖ ಹಾಕೊಂಡು ನೀರು ಇಟ್ಕೊಂಡು ಊಟಕ್ಕೆ ಕುತ್ಕೊಂತಾನೆ. ಆವಾಗ ಹೇಳ್ತಾನೆ ಬೋಳೆಶಂಕರ, ಒಬ್ಬನ ಜೀವನದಲ್ಲಿ ಎಲ್ಲ ಸುದಿನಗಳು ಬರೋದು ಅಪರೂಪ. ಜೊತೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದರೂ. ಬನ್ನಿ ಅಣ್ಣ ತಮ್ಮಂದ್ರು ಒಟ್ಟಿಗೆ ಊಟ ಮಾಡೋಣ. ಎನ್ನಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಅತ್ತಿಗೆಯವರ ಹಸ್ತಗುಣದಿಂದ ಅಡಿಗೆ ಮನೆಯಾಗಲೇ ಪರಿಮಳ ಭರಿತವಾಗಿದೆ. ಬನ್ನಿ ಅಣ್ಣ ತಮ್ಮಂದ್ರೆಲ್ಲ ಜೊತೆ ಕೂತ್ಕೊಂಡು ಎಷ್ಟು ದಿನ ಆಯ್ತು ಊಟ ಮಾಡಿದೆ. ನಮ್ಮ ತಂದೆ ತಾಯಿಗಳಿದ್ದಾಗ ಊಟ ಮಾಡ್ತಿದ್ವಿ. 3 ಜನಕ್ಕೂ ತುರ್ತು ಕೊಡೋರು ತಾಯಿ. ಆದ್ರೆ ಈ 3 ಜನ ಬೆಳೆದಿದ್ದೀವಿ. ನೀವಿಬ್ರು ಮದುವೆ ಆಗಿದ್ದೀರಾ, ಅತ್ತಿಗೆಮ್ಮರ ಕೈ ರುಚಿ ನೀವೆಲ್ಲ ಅನುಭವಿಸಿದ್ದೀರಾ, ನಾನು ತಿಂದಿಲ್ಲ. ಬರೀ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋಣ. ಅಣ್ಣ ತಮ್ಮಂದ್ರು ನಾವು ಅತ್ತಿಗೆ ಎಲ್ಲ ಜೊತೆ ಊಟ ಮಾಡೋಣ ಅಂತ. ಅಡಿಗೆ ಮನೆಯಾಗಲೇ ಪರಿಮಳ ಭರಿತವಾಗಿದೆ. ಬನ್ನಿ, ಒಬ್ಬೊಬ್ಬ ಅತ್ತಿಗೆಮ್ಮ ಮಾಡಿರೋ ಊಟ ಎಷ್ಟು ರುಚಿಯಾಗಿದೆ ಅಂತ ವಾಸನೆಯಲ್ಲಿ ಗೊತ್ತಾಗ್ತಾ ಇದೆ. ಬರೀ ಊಟ ಮಾಡೋಣ. ಅಯ್ಯ ಬೋಳೆಶಂಕರ, ಸಾವುಕಾರ ಕಾಮಣ್ಣ ಹೇಳ್ತಾನೆ, ಅಯ್ಯ ಬೋಳೆಶಂಕರ, ಸದ್ಯ ನೀನು ಒಬ್ಬನೇ ಊಟ ಮಾಡು, ನಾವು ಆಮೇಲೆ ಮಾಡ್ತೀವಿ. ಇಲ್ಲಪ್ಪ ನಾವು ನಿನ್ ಜೊತೆ ಮಾಡಂಗಿಲ್ಲ, ನಿಮ್ ಮದ್ಗೆ ಸಿಕ್ಕಾಗ್ತಾರೆ, ನೀನ್ ಮಾಡು, ಆಮೇಲೆ ಊಟ ಮಾಡ್ತೀವಿ ನಾವು. ಆಗ್ಲೇಳಿ, ನಿಮ್ಗಿನ್ನೂ ಹಸಿವಾಗಿರ್ಲಿಕ್ಕಿಲ್ಲ, ನನಗಾಗಿದೆ, ನಾನು ಊಟ ಮಾಡ್ತೀನಿ ಅಂತ ಹೊಲಕ್ಕೋ ಕೆಲಸ ಮಾಡಿ ಬಂದಿದ್ದೀನಿ, ನನಗೆ ಸಾಕಾಗಿದೆ, ನಾನು ಊಟ ಮಾಡ್ತೀನಿ, ಆಮೇಲೆ ನೀವು ಊಟ ಮಾಡಿ. ತಮ್ಮ ಬೋಳೆಶಂಕರ, ಊಟಕ್ಕೆ ನೀನು ರೊಟ್ಟಿಗೆ ಕೊಟ್ಟಿಗೆ ಕೂತಿರ್ತೀಯಾ? ನೀನು ಅವ್ರ ಅಣ್ಣ ಸರ್ದಾರ ಹೇಳ್ತಾನೆ, ಊಟಕ್ಕೆ ಊಟ ಮಾಡು, ನೀನು ಒಬ್ಬನೇ ಮಾಡು ಅಂತಾನೆ. ಆಗ್ಲಿ, ನನಗೆ ಹೊಟ್ಟೆ ಹಸಿವಾಗಿದೆ, ಮಾಡ್ತೀವಿ, ಊಟ ಮಾಡು, ಅದ್ರ ಕೊಟ್ಟಿಗೆ ಮಾಡಿದ್ರೆ ಚೆನ್ನಾಗಿತ್ತಪ್ಪ, ನೀನು ಕೊಟ್ಟಿಗೆ ಹತ್ರ ಮಾಡು, ಇಲ್ಲಿ ಬೇಡ. ತಮ್ಮ ಬೋಳೆಶಂಕರ, ಊಟಕ್ಕೆ ನೀನು ಕೊಟ್ಟಿಗೆ ಹತ್ರ ಕೂತಿರ್ತೀಯಾ? ಬೋಳೆಶಂಕರ, ಆಗ್ಲೇಳು, ಅದಕ್ಕೇನಂತೆ, ಬೇಕಂದ್ರೆ ಊಟ ಕಟ್ಟಿ ಕೊಡ್ಲಿ, ತೋಟದಲ್ಲೇ ಊಟ ಮಾಡಿ ಮಲ್ಕೊಂತೀನಿ. ಮನೇಲಿ ಮಾಡೋದು ಬೇಡವಾ? ಬೇಡ ಬಿಡ್ರಿ, ನೀವೇ ಮಾಡ್ರಿ, ಕೊಟ್ಟಿಗೆಲ್ಲೂ ಮಾಡೋದು ಬೇಡ, ನನಗೆ ಕಟ್ಕೊಡ್ರಿ, ನಾನು ಹೊಲದಲ್ಲೆಲ್ಲರೂ ತಿಂತೀನಿ. ಪ್ರಕೃತಿ ವಿಶಾಲವಾಗಿದೆ, ಈ ಭೂಮಿ ಮೇಲೆ ಎಲ್ಲಿ ಸ್ವಚ್ಛಂದವಾಗಿದ್ದೀನಿ, ನಾನು ಎಲ್ಲಿ ಬೇಕಾದ್ರೂ ತಿಂತೀನಿ, ನಾನು ಹೊರಗಡೆ ಎಲ್ಲರೂ ತಿಂತೀನಿ ಅಂತ. ಸಾವುಕಾರ, ಹಾಗೆ ಬೆಳಗ್ಗೆದ್ದ ಒಂದಷ್ಟು ಮರ ಕಡಿದು ಬಿಡಪ್ಪ, ನನಗೆರಡು ಮನೆ ಕಟ್ಟಿಸಿಕೊಟ್ರೆ ಚೆನ್ನಾಗಿರುತ್ತೆ, ನಿನ್ನ ಮನೆಯಲ್ಲಿ ಎಷ್ಟೊಂದ ಇರೋದು. ಸಾವುಕಾರ ಕಾಮಣ್ಣ ಹೇಳ್ತಾನೆ, ಎರಡನೇ ಅಣ್ಣ, ನೋಡಪ್ಪ ಊಟ ಆದ್ಮೇಲೆ ಸ್ವಲ್ಪ ಮರ ಕಡಿಯಪ್ಪ, ಮರ ಕಡಿದು 2 ಮನೆ ಕಟ್ಟಪ್ಪ, ನಾವು ನಿನ್ ಮನೇಲಿ ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ. ಅವನಿಗೆ ಹೇಳ್ತಾರೆ, ಇವ್ರು ಮರ ಕಟ್ಟು ಮನೆ ಕಟ್ಟಕ್ಕಾಗಲ್ವಾ? ಇಷ್ಟೆಲ್ಲ ಪ್ರಪಂಚ ಸುದ್ದಿ ಬಂದಿದ್ದಾರೆ, ಇಷ್ಟೊಂದು ತಿಳ್ಕೊಂಡಿದ್ದಾರೆ, ವಿದ್ಯಾವಂತರು ಬುದ್ಧಿವಂತರು ಅಂತಾರೆ. ಬೋಳೆಶಂಕರನ ಆಶ್ರಯದಲ್ಲೇ ಇದ್ದಾರೆ ಇವರು. ಮನೆ ಕಟ್ಕೋಬೇಕು, ಮನೆ ಕಟ್ಕೊಡಪ್ಪ. ಬೋಳೆಶಂಕರ ಏನಾರ ಅಂತಾನ, ಸಿಟ್ಟು ಬರುತ್ತ ಅವನಿಗೆ, ವಿರೋಧ ವ್ಯಕ್ತಪಡಿಸ್ತಾನ, ಸಾಧ್ಯನೇ ಇಲ್ಲ. ಆಗ್ಲೇ ನನ್ನ ಕುದುರೆಗೆ ಒಂದಷ್ಟು ಉಲ್ತಾರಪ್ಪ, ಆಗ್ಲೇಳು, ಅದಕ್ಕೇನಂತೆ. ಸಿಪಾಯಿ ಆಗಿದ್ನಲ್ಲ ಸರ್ದಾರ್ ಸೋಮಣ್ಣ, ಅವನು ಹೇಳ್ತಾನೆ ನನ್ನ ಕುದುರೆಗೆ ಉಲ್ತಾರಪ್ಪ ಅಂತಾನೆ. ತಮ್ಮ ಹೇಳ್ತಾನೆ ನಾನು ಮನೆ ಕಟ್ಕೊಡಪ್ಪ ಅಂತ. ಆಯ್ತು ಹೇಳಿ, ಮನೆ ಕಟ್ಕೊಡೋಣ, ಕುದುರೆಗೆ ಉಲ್ತಾರಣ. ಈಗ ಕಟ್ಟಿದ ಬುತ್ತಿ ತಯಾರಾಗಿದೆ. ಸಾವುಕಾರ ನೆಂಟಿ ಹೇಳ್ತಾರೆ, ಬುತ್ತಿ ಕಟ್ಟಿಟ್ಟಿದೀವಿ, ತಗೊಂಡೋಗಿ ತಿನ್ನಪ್ಪ ನೀನು. ಈಗ ಕಟ್ಟಿದ ಬುತ್ತಿ ತಯಾರಾಗೇ ಇದೆ, ಆಗ್ಲೇಡಿ. ಆಮೇಲೆ ಕೋಡಂಗಿಗೆ ಊಟ ಹಾಕಿ ಉಳಿದವರೆಲ್ಲ ಮರೆಯಾಗಿ ಬೋಳೆಶಂಕರ ಮತ್ತು ಕೋಡಂಗಿ ಮುಂದೆ ಬರುತ್ತಾರೆ. ಊಟ ಕಟ್ಟಿಸ್ಕೊಂಡು ಹೊರಗೆ ಬಂದಿದ್ದಾನೆ. ಅದೇನೋ ಸರಿ, ನೀನ್ ಮಾಡೋ ಪುಣ್ಯಗಳ ಲೆಕ್ಕ ಚಿತ್ರಗುಪ್ತ ಸರಿಯಾಗಿ ಬರೆದುಕೊಳ್ಳುತ್ತಿದ್ದರೆ ಸರಿ, ಅವರು ತಪ್ಪಾಗಿ ಮಲಗಿದ್ರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಏನು ಪ್ರಯೋಜನ? ಕೋಡಂಗಿ ಹೇಳ್ತದೆ ಹಾಸ್ಯಮಯವಾಗಿ, ಏನಪ್ಪಾ ಅಂತಂದ್ರೆ, ಅಲ್ಲ ಮಾರಾಯ, ನಿನಗೆ ಸಿಟ್ಟೆ ಬರೋದಿಲ್ವ? ನಿನಗೆ ದ್ವೇಷ ಅಸೂಯೇನೇ ಇಲ್ವಾ ನಿನಗೆ? ಅವ್ರು ಏನ್ ಕೇಳಿದ್ರು ಅಂತೀಯಲ್ಲ, ತಪ್ಪಲ್ವಾ ಇದು? ಅವ್ರೇನಾದ್ರು ನಿನಗೆ ನೀನೆಲ್ಲರೂ ಅವಸ್ಥಾನದಲ್ಲಿ ಇದ್ದಿದ್ರೆ ಅವ್ರು ನಿನ್ನ ಒಳ ಬಿಟ್ಕೊಂಡಾರ, ಮನೆ ಒಳ ಬಿಟ್ಕೊಂಡಾರ, ನಿನ್ನ ಗಾಡಿ ಕಳ್ಸಾರ ಊಟಕ್ಕೆ, ದನದ ಪಟ್ಟಿಗೆಯಲ್ಲಿ ಊಟ ಮಾಡು ಅಂತ ಹೇಳಾರ. ನೀನ್ ಎಷ್ಟು ಅಂತ ಒಳ್ಳೆ ಕೆಲಸ ಮಾಡ್ತಾನೆ ಇರ್ತೀಯ. ನಮಗೆ ಒಂದು ಐತಿಹ್ಯ ಇದೆ, ಏನಪ್ಪಾ ಅಂತಂದ್ರೆ, ಸ್ವರ್ಗ ಇದೆ, ನರಕ ಇದೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಅಲ್ಲಿ ಅದನ್ನೆಲ್ಲ ದಾಖಲಿಸುವಂತವನು ಯಾರಪ್ಪ ಅಂದ್ರೆ ಚಿತ್ರಗುಪ್ತ ಅಂತ. ಯಮಲೋಕದಲ್ಲಿ ಯಮರಾಜನ
ಸಾಯೋವರೆಗೂ ನಾವು ಏನ್ ಕೆಲಸ ಮಾಡ್ತೀವಿ ಅದನ್ನೆಲ್ಲ ದಾಖಲಿಸ್ತಾನೆ. ಒಳ್ಳೆದಾದ್ರೆ ಅದಕ್ಕೊಂದು ಗೆರೆ ಹಾಕ್ತಾನೆ, ಕೆಟ್ಟದಾದ್ರೆ ಅದಕ್ಕೊಂದು ಗೆರೆ ಹಾಕ್ತಾನೆ. ಒಳ್ಳೆತನ ಮತ್ತು ಕೆಟ್ಟತನ ಎರಡನ್ನೂ ಏನ್ ಮಾಡ್ತಾನೆ, ಹೋಲಿಕೆ ಮಾಡ್ತಾನೆ. ಸತ್ತ ನಂತರ ಒಳ್ಳೆಯದು ಹೆಚ್ಚಾಗಿದ್ರೆ ಅವನು ಒಳ್ಳೆ ಕೆಲಸ ಮಾಡಿದ ಅಂದ್ರೆ ಅವನನ್ನ ಸ್ವರ್ಗಕ್ಕೆ ಹಾಕ್ತಾನೆ. ಅವನು ಕೆಟ್ಟತನ ಹೆಚ್ಚು ಕೆಟ್ಟವನಾಗಿದ್ರೆ ಅವನು ನರಕಕ್ಕೆ ಹಾಕ್ತಾನೆ ಅನ್ನುವಂಥ ಕಲ್ಪನೆ ಇದೆ. ಅದು ಎಲ್ಲದರಲ್ಲೂ ಕಲ್ಪನೆ ಇದೆ, ಸ್ವರ್ಗ ನರಕ ಅನ್ನುವಂಥದ್ದು. ಅದಕ್ಕೆ ಈ ಕೋಡಂಗಿ ಹೇಳ್ತದೆ, ಅಲ್ಲಪ್ಪ ನೀನ್ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದೀಯಲ್ಲ, ಚಿತ್ರಗುಪ್ತ ಅವನ್ನೆಲ್ಲ ಬರ್ಕೊಂಡ್ರೆ ಸರಿ ಸ್ವರ್ಗಕ್ಕೆ ಹೋಗ್ತೀಯ. ಅವನೆಲ್ಲ ತಪ್ಪು ಮಲಕೊಂಡಿದ್ರೆ, ನಿನ್ನ ಒಳ್ಳೆಯ ಕೆಲಸಗಳನ್ನೆಲ್ಲ ನೋಡದೆ ತಪ್ಪು ಮಲ್ಕೊಂಡಿದ್ರೆ ನೀನು ಮಾಡಿದ್ದೆಲ್ಲ ವೇಸ್ಟ್ ಆಗ್ತದಲ್ಲ ಅಂತಾನೆ ಬೋಳೇಶಂಕರ್. ಒಬ್ಬ ಒಳ್ಳೆ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರುಂಬಾಲಿಗೆ ತಿಕ್ಕಿಸಿಕೊಳ್ಳಲಿಕ್ಕೆ ಅಲ್ಲದ, ಅದಿರ್ಲಯ್ಯ ಊಟ ಬಿಟ್ಟು ನೀನ್ಯಾಕೆ ಬಂದೆ, ರುಂಬಾಲಿ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ. ಯಾರಾಗಿ ಒಳ್ಳೆ ಕೆಲಸ ಮಾಡೋದು ಹೊಗಳಿಕೆಗೆ, 6 ತುರಾಯಿಗಳನ್ನು ಹಾಕಿಸ್ಕೊಳ್ಳಿಕ್ಕೆ, ಪ್ರಶಸ್ತಿಗಳನ್ನು ಸ್ವೀಕರಿಸಲಿಕ್ಕೆ ಅಂತ ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಮಾತು ಹೇಳ್ತಿದ್ರು ಚಂದ್ರಶೇಖರ್ ಕಂಬಾರ್ ಅವರು. ಈ ಬೋಳೇಶಂಕರನ ಬಾಯಲ್ಲಿ ಇಳಿಸ್ತಾ ಇದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡೋದು ನಿಸ್ವಾರ್ಥವಾಗಿ ಮಾಡಬೇಕು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅದು ನಿಜವಾಗಿರ್ತಕ್ಕಂತಹ ಕೆಲಸ. ಇಲ್ಲಿ ಬೋಳೇಶಂಕರನ ಬಾಯಲ್ಲಿ ಇಳಿಸ್ತಾ ಇದ್ದಾರೆ, ನಾವು ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರುಂಬಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ, ರುಂಬಾಲಿಗೆ ನಮ್ಮ ತಲೆಗೆ ಕಿರೀಟಕ್ಕೆ ಸಿಕ್ಕಿಸ್ಕೊಳ್ಳೋ ನವಿಲು ಗೆರೆಗಳಂತಲ್ಲ. ನಾವು ಒಳ್ಳೆದಾಗಲಿ, ನಮಗೆ 6 ತುರಾಯಿ ಹಾಕಲಿ, ಪ್ರಶಸ್ತಿ ಕೊಡ್ಲಿ, ನಮ್ಗೆ ಇನಾಮ್ ಕೊಡ್ಲಿ, ಬಹುಮಾನ ಕೊಡ್ಲಿ ಅಂತ ಒಳ್ಳೆ ಕೆಲಸ ಮಾಡಬಾರ್ದು. ಸ್ವಾಭಾವಿಕವಾಗಿ ಮಾಡಬೇಕು, ಸ್ವತಂತ್ರವಾಗಿ ಮಾಡಬೇಕು, ನಿರ್ಲಿಪ್ತತೆಯಿಂದ ಮಾಡಬೇಕು, ನಿಸ್ವಾರ್ಥವಾಗಿ ಮಾಡಬೇಕು ಅನ್ನುವಂಥ ಮಾತನ್ನ ಬೋಳೇಶಂಕರನ ಬಾಯಲ್ಲಿ ಹೇಳಿಸ್ತಾರೆ. ಬೋಳೇಶಂಕರ ಒಬ್ಬ ಒಳ್ಳೆ ಕೆಲಸ ಆಯ್ತಾ, ಕೋಡಂಗಿ ನನಗಿವತ್ತು ಊಟ ಬೇಡ ಅನಿಸ್ತು, ನಾನು ತೋಟದಲ್ಲಿ ಮಲಗ್ತೇನೆ, ನಿನ್ನ ಅಣ್ಣಂದ್ರ ನಡತೆ ನನಗೆ ಸರಿ ಕಾಣಲಿಲ್ಲ, ನನಗೆ ನನ್ನ ಅಣ್ಣಂದ್ರ ಮಾತು ಉಳಿಸ್ಲಿಲ್ಲ, ನಿನ್ನ ಮನೆ ನಿನ್ನನ್ನು ಹೊರಗೆ ಹಾಕಿದ್ದಾರೆ, ನಿನ್ನ ಅತ್ತಿಗೆ ಮಾಡು, ನಿನ್ನನ್ನು ಸಹಿಸೋದಿಲ್ಲ, ನಿನ್ನನ್ನು ಕಂಡ್ರೆ ಅವರು ವಿರೋಧ ಮಾಡ್ತಾರೆ, ಅಂತವ್ರನ್ನ ಮನೇಲಿ ಬಿಟ್ಟು ಅವ್ರಿಗೆ ಮನೆ ಕಟ್ಟಿಕೊಡ್ತೀನಿ, ಅವರ ಕುದುರೆಗೆ ಹುಲ್ಲು ತರ್ತೀನಿ, ಈ ತರ ಬಂದಿದೆಯಲ್ಲ, ನಿನ್ ನಡತೆನೂ ಸರಿ ಕಾಣ್ತಾ ಇಲ್ಲ, ಅವ್ರ ನಡತೆನೂ ಸರಿ ಕಾಣ್ತಿಲ್ಲ, ನನಗೆ ನಾನು ತೋಟದಲ್ಲೇ ಮಲಗ್ತೀನಿ ಅಂತ ಹೋಗುದು ಕೋಡಂಗಿ. ಯಾಕೆ ಆಗಿಂದೆ ಕೋಡಂಗಿ ಚೆನ್ನಾಗಿದೆ, ಜೇಬು ನಿಂದು ಹಣ ನಿಂದು ಅವರು ಖರ್ಚು ಮಾಡ್ತಾರಂತ ಇತಿಹಾಸ ಮೇಲೆ ನಿಂದ ಹಣ, ನಿನ್ನ ಅಡಿಗೆ, ನಿನ್ನ ಮನೆ, ಅವ್ರು ಅಡಿಗೆ ಮಾಡ್ತಾರಂತೆ, ಮನೆ ಮನೆಯಲ್ಲಿ ಅವ್ರು ಊಟ ಮಾಡಿ ಬದುಕಬೇಕು, ನೀನ್ ಕಾಡಿನಲ್ಲಿರ್ಬೇಕು, ಇತಿಹಾಸ ಮೇಲೆ ಅಂತ ಕೋಡಂಗಿ ಹೇಳ್ತದೆ. ಬೋಳೇಶಂಕರ ಹೇಳ್ತಾನೆ, ಅದಕ್ಕೆ ಅಂತಲೇ ನಿನಗೆ ಕಮಂಗಿ ಅನ್ನೋದು, ಅದಕ್ಕೆ ಅಂತಲೇ ನಿನಗೆ ಕಮಂಗಿ ಅನ್ನೋದು. ಅಗೋ ಆ ಹಸಿರು ನೋಡು, ಆ ಹಸಿರನ್ನ ಪ್ರೀತಿಸಬೇಕಾದ್ರೆ ನೀನು ಪುಸ್ತಕದ ಭಾಷೆ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ, ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ, ಒಳಗಿನ ಕೊಳೆ ತೊಳೆದು ಹೃದಯ ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ತರ ಮಾಡುತ್ತದೆ. ಅಂದರೆ ಕೋಡಂಗಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ, ನಾನು ಹಸಿರನ್ನು ನೋಡು, ಒಳ್ಳೆಯತನ ಹಾಗೆ ಬರ್ತದೆ, ಮನಸ್ಸಿನ ಕಲ್ಮಶಗಳನ್ನೆಲ್ಲ ತೊಳೆದು ಹಾಕ್ತದೆ, ಕಳಂಕಗಳನ್ನೆಲ್ಲ ತೊಳೆದು ಹಾಕ್ತದೆ, ನಮ್ಮಲ್ಲಿ ಒಳ್ಳೆಯತನವನ್ನು ಮೂಡಿಸ್ತದೆ. ನಾವು ಹಸಿರು ಪ್ರಜೆಯ ನಮ್ರ ಪ್ರಜೆ ಕಾಣಯ್ಯ ನಾನು, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು. ಹಸಿರನ್ನ, ಪ್ರಕೃತಿಯನ್ನ ಆರಾಧಿಸುವಂತವನು, ಭಗವಂತನನ್ನ ಆರಾಧಿಸುವಂತವನು, ನಿಜ ದುಡಿಮೆ ಶ್ರಮವೇ ಜೀವನ ಅಂತ ತಿಳ್ಕೊಂಡಂತವನು ನಾನು ಅನ್ನುವಂತಹ ಮಾತನ್ನ ಬೋಳೇಶಂಕರ ಹೇಳ್ತಾನೆ. ಕೋಡಂಗಿ ನಿನಗೂ ಪಿಶಾಚಿ ಕಾಡುವ ಏನೋ ಏನೇನೋ ಮಾತನಾಡಲಿಕ್ಕೆ ಶುರು ಮಾಡ್ತೆ, ನಡಿ ನಡಿ, ಅವನು ಮರೆಯಾಗುತ್ತಿರುವಂತೆ ನಿರಾಶವಾದ ಪಿಶಾಚಿಗಳು ಬರ್ತವೆ. ಪಿಶಾಚಿಗಳ ಎಲ್ಲ ಆಲೋಚನೆ ಮಣ್ಣುಪಾಲಾಯ್ತು, ಉಳೆ ಹಿಡ್ದಂಗಾಯ್ತು, ಅವ ಯೋಜನೆಗಳೆಲ್ಲ ನಾಶವಾಗಬಹುದು. ಬಹಳ ನಿರಾಶೆ ಆಗಿದೆ ಅವನ ಪಿಶಾಚಿಗಳು. ಇವನನ್ನು ಹೆಂಗೆ ನರಕೊಂಡು ಇವನ ದೌರ್ಬಲ್ಯಗಳನ್ನು ಹೆಂಗೆ ನಾವು ಪತ್ತೆ ಹಚ್ಚೋದು? ಜಗಳ ಆಗ್ಲೇ ಇಲ್ವೇ? ಪಿಶಾಚಿ 3 ಹೇಳ್ತದೆ, ಜಗಳ ಆಗ್ಲೇ ಇಲ್ವೇ? ನಾವಿಟ್ಟ ಮೊದಲೆಲ್ಲ ಬೆತ್ತ ಕಡೆ ಮುಂದೆ ಒದ್ದೆ ಆಯ್ತು, ಜಗಳ ಆಡ್ತಾರೆ ಅಂತ ಅವ್ರ ಅಣ್ಣಂದ್ರು ಕರ್ಕೊಂಡ್ಬಂದ್ವಿ, ಜಗಳ ಆಡ್ಲಿಲ್ಲ. ಅತ್ತಿಗೆಯರ ಕೈಲಿ ಜೊಲ್ಲಲ್ಲಿ ವಿಷ ಬೆರಗಿಸಿದ್ವಿ, ಕೋರೆ ಅಲ್ಲಿ ಮೂಡಿಸಿದ್ವಿ, ಕೋಡುಗಳನ್ನ ಮೂಡಿಸಿದ್ವಿ, ಏನು ಉಪಯೋಗ ಆಗ್ಲಿಲ್ಲ. ಯಾರೆಲ್ಲ ನಾವಿಟ್ಟ ಮೊದಲೆಲ್ಲ ಒದ್ದೆ ಆಯ್ತು. ಒದ್ದೆ ಆದ ಪಟಾಕಿ ಡಮ್ಮನ್ನು
ಪಿಶಾಚಿ 3, ತಮ್ಮ ಹೇಳಿದಾಗೆ ಅವನು ಅಸಾಧ್ಯನೇ ಸರಿ. ಸಾಮಾನ್ಯ ಲಕ್ಷಣನು ಬೋಳೆಶಂಕರ ಅಂದ್ರೆ ಅಸಾಧ್ಯವಾದನೇ ಸರಿ. ಇವನನ್ನ ಹೀಗೆ ದಾರಿಗೆ ತರೋದು ಬೆತ್ತ ಕಡೆ ಎತ್ತಿರ ತಮ್ಮ ಕೊಟ್ಟ ಬೇರಿದೆಯಲ್ಲವೇ, ನಾನು ಹೋಗಿ ರಾಜಕುಮಾರನ್ನ ಹಿಡಿತೇನೆ. ಬೇರಿಡೋದ್ರಿಂದ ರಾಜಕುಮಾರಿ ರೋಗ ವಾಸಿ ಮಾಡಬೇಕಂತ ಬರ್ತಾನೆ. ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನನ್ನು ಭೇಟಿ ಮಾಡಿ ಆ ಬೇರು ಕಿತ್ಕೋ. ಅರಮನೆಗೆ ಬಂದ ಮೇಲೆ ವಾಸಿ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಆವಾಗ ರಾಜನಿಂದ ನಾನು ಕತ್ತು ಕೊಯಿಸಿ ಆಗ್ತೀನಿ. 3 ಹೇಳ್ತದೆ, ತಮ್ಮ ಹೇಳಿದ ಹಾಗೆ ಇವನು ಅಸಾಧ್ಯನೇ ಸರಿ. ಇವನನ್ನು ಈಗ ದಾರಿಗೆ ತರೋದು ಆ ಬೆತ್ತ ಕಡೆ ಹತ್ತಿರ ತಮ್ಮಪ್ಪ ಕೊಟ್ಟ ಬೇರಿದೆಯಲ್ಲ, ನಾನು ಹೋಗಿ ರಾಜಕುಮಾರನ್ನ ಹಿಡಿತೀನಿ. ಬೇರಿರೋದ್ರಿಂದ ರಾಜಕುಮಾರಿ ರೋಗ ವಾಸಿ ಮಾಡಬೇಕಂತ ಬರ್ತಾನೆ. ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನ ಬೇರನ್ನ ಕಿತ್ಕೊಳ್ತೀನಿ. ವೇಷದಲ್ಲಿ ಅವನು ಭೇಟಿ ಮಾಡಿ ಬೇರೆ ಕಿತ್ಕೊಳ್ತೀನಿ. ಅರಮನೆಗೆ ಬಂದ ಮೇಲೆ ಅವನು ವಾಸಿ ಮಾಡೋದಕ್ಕೆ ಆಗೋದಿಲ್ವಲ್ಲ, ಆವಾಗ ರಾಜನಿಂದ ನಾನು ಅವನ ಕತ್ತು ಕುರಿಸಿ ಆಗ್ತೀನಿ. ಹೇಗಿದೆ ಉಪಾಯ? ಪಿಶಾಚಿ 3 ಹೇಳ್ತದೆ, ನೀನ್ ಬೇರು ಕೊಟ್ಟಿದ್ದೀಯಲ್ಲ, ಆ ಬೇರನ್ನ ಹೋಗಿ ರಾಜಕುಮಾರಿಯನ್ನು ಹಿಡಿತೀನಿ. ನಾನು ಹಿಡಿದು ಆ ಬೇರನ್ನ ರಾಜಕುಮಾರಿಗೆ ಹೊಟ್ಟೆ ನೋವು ಬರಾಗ ಮಾಡ್ತೀನಿ. ಅವಾಗ ರಾಜ ಸುತ್ತ ಡಂಗೂರ ಓಡಿಸ್ತಾನೆ, ನನ್ನ ಮಗಳಿಗೆ ಹೊಟ್ಟೆ ನೋವಿದೆ, ವಾಸಿ ಮಾಡುವಂತ ಬರ್ರಿ ಅಂತ. ಆವಾಗ ಬೋಳೆಶಂಕರ ಬಂದೇ ಬರ್ತಾನೆ ಆ ಹೊಟ್ಟೆ ನೋವನ್ನು ವಾಸಿ ಮಾಡಕ್ಕೆ. ಆವಾಗ ಯಾವ್ದಾದ್ರು ವೇಷದಲ್ಲಿ ಹೋಗಿ ಆ ಬೇರನ್ನು ಕಿತ್ಕೊಂಡು ಹೋಗ್ತೀನಿ. ಆವಾಗ ಇವನ್ ಕೈ ವಾಸಿ ಮಾಡಕ್ ಆಗೋದಿಲ್ಲ. ರಾಜ ಕತ್ತು ಕೊಯ್ದಾಗ ನಾನು ಸುಳ್ಳು ಹೇಳ್ತೀಯ, ನನ್ನ ಮಕ್ಕಳು ಹೊಟ್ಟೆ ನೋವು ಹೋಗ್ಲಿಲ್ಲ ಅಂತ ರಾಜ ಸಿಟ್ಟಾಗ್ತಾನೆ. ಆವಾಗ ಬೋಳೆಶಂಕರನ ಅವನತಿ ಆಗ್ತದೆ ಅಂತ ಒಂದು ಯೋಜನೆ ಆಗ್ತದೆ. ಖಂಡಿತ ಚೆನ್ನಾಗಿದೆ. ಪಿಶಾಚಿ 2 ನಡಿ. ಪಿಶಾಚಿ 1 ಹೋಗಿದೆ, ಪಿಶಾಚಿ 2 ಮತ್ತು 3 ಇದೆ, ಅವುಗಳು ಹೋಗೋದು ನಡಿ ಅಂತ. ಎಲ್ಲರಂತ ಬಳಲ್ಲ ನಮ್ಮಾಕಿ, ಸಲ್ಲಿಗೆ ತುರುಪು ಕಟ್ಟಾಕಿ. ಎಲ್ಲರಂತ ಬಳಲ್ಲ ನಮ್ಮಾಕಿ, ಸಲ್ಲಿಗೆ ತುರುಪು ಕಟ್ಟಾಕಿ. ಎಲ್ಲರಂತ ಬಳಲ್ಲ ನಮ್ಮಾಕಿ, ಅಲ್ಲು ಕಿರಿಯೋದನ್ನ ಕಲಿಸಿ ಜುಟ್ಟು ಹಿಡಿದು ನಡೆಸಿದಾಕಿ. ಅಲ್ಲು ಕಿರಿಯೋದನ್ನು ಕಲಿಸಿ ಜುಟ್ಟು ಹಿಡಿದು ಕಲಿಸಿದಾಕಿ ನಡೆಸಿದಾಕಿ. ಎಲ್ಲರಂತ ಬಳಲ್ಲ ನಮ್ಮಾಕಿ, ಸಲ್ಲಿಗೆ ತುರುಬು ಕಟ್ಟಾಕಿ. ಎಲ್ಲರಂತ ಬಳಲ್ಲ ನಮ್ಮಾಕಿ. ಗೋಡಂಗಿ ಪರದೆಯ ಮುಂದೆ ರಂಗಸಜ್ಜಿಕೆಯ ಮೇಲೆ ಒಂದು ಹಾಡನ್ನು ಹೇಳ್ತದೆ. ಎಲ್ಲರಂತ ಬಳಲ್ಲ ನಮ್ಮಾಕಿ, ನನ್ನ ಹೆಂಡತಿ ಸಾಮಾನ್ಯದಳಲ್ಲ, ಎಲ್ಲರ ತರ ಹೆಂಡತಿ ಅಲ್ಲ. ಎಲ್ಲರಂತ ಬಳಲ್ಲ ನಮ್ಮಾಕಿ, ನನ್ನ ಹೆಂಡತಿ ಸಾಮಾನ್ಯದಳಲ್ಲ. ಸಲ್ಲಿಗೆ ತುರುಬು ಕಟ್ಟಾಕಿ. ಸಲ್ಲಿಗೆ ಒಂದು ಹೆಜ್ಜೆಗೆ ಅಂತ. ಸಲ್ಲು ಅಂದ್ರೆ ಹೆಜ್ಜೆಗೆ. ಸಲ್ಲು ಹೆಜ್ಜೆಗೆ. ಹೆಜ್ಜೆಗೆ ತುರುಪು ಕಟ್ಟೋದು, ಜಗಳಾಡೋದು, ಮತ್ತೆ ತುರುಪು ಕಟ್ಟೋದು, ಬಿಚ್ಚೋದು, ತುರುಪು ಕಟ್ಟೋದು, ಜಗಳಾಡೋದು. ಅಲ್ಲು ಕಿರಿಯೋದನ್ನ ಕಲಿಸಿ ಜುಟ್ಟು ಹಿಡಿದಿ ನಡೆಸಿದಾಕಿ. ಎಲ್ಲರಂತ ಒಳಲ್ಲ ನಮ್ಮಾಕಿ. ಬೋಳೆಶಂಕರ, ಏನಯ್ಯ ಕೊಡಂಗಿ, ತುಂಬಾ ಖುಷಿಯಿಂದಿರೋ ಆಗಿದೆ. ಕೊಡಂಗಿ ಡಂಗೂರ ಕೇಳಲಿಲ್ವೇ? ಬೋಳೆಶಂಕರ, ಇಲ್ವಲ್ಲ, ಏನ್ ವಿಷಯ? ಕೋಡಂಗಿ ರಾಜಕುಮಾರಿಗೆ ಹೊಟ್ಟೆ ನೋವು. ಬೋಳೆಶಂಕರ, ಅದಕ್ಕೆ ಸಂತೋಷ ಪಡ್ತಿದ್ದೀಯಾ? ರಾಜಕುಮಾರಿಗೆ ಹೊಟ್ಟೆ ನೋವು ಬಂದಿರೋದಕ್ಕೆ ಸಂತೋಷ ಪಡ್ತಾ ಇದ್ದೀಯಾ? ದುಃಖ ಪಡಯ್ಯ. ನಮ್ಮ ರಾಜ್ಯದ ರಾಜಕುಮಾರಿ ಯಾಕೆ ಹಂಗಲ್ಲಪ್ಪ, ಅದನ್ನು ವಾಸಿ ಮಾಡಿದವರಿಗೆ ಭಾರಿ ಬಹುಮಾನ ಕೊಡ್ತಾರಂತೆ. ಬೋಳೆಶಂಕರ, ಹೌದು, ವಾಸಿ ಮಾಡಿದವರಿಗೆ ನಿನಗಲ್ವಲ್ಲ, ಯಾರು ವಾಸಿ ಮಾಡ್ತಾರೋ ಅವ್ರು ತಗೊಳ್ತಾನೆ ಬಹುಮಾನ. ನೀನ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನಿನಗೇನು ಬಹುಮಾನ ಸಿಗಲ್ಲಲ್ಲ. ನೀನು ಈಗ ಕೈ ಬಿಟ್ರೆ ನಾನು ಬದುಕೋದುಂಟೆ ಬೋಳೆಶಂಕರ. ನಿನ್ನ ಹತ್ತಿರ ಬೇರು ಇದೆಯಲ್ಲ ಬೋಳೆಶಂಕರ. ಯಾವ್ದಪ್ಪ? ಕೋಡಂಗಿ, ಅದೇ ನಿನ್ನ ಹೊಟ್ಟೆ ನೋವಿಗಾಗಿ ಮೊನ್ನೆ ಆ ಪಿಶಾಚಿ ಕೊಟ್ಟಿತ್ತಲ್ಲ, ಆ ಪಿಶಾಚಿ 3 ಬೇರು ಕೊಡ್ತಲ್ಲ, ಅದು ಕೊಡು, ನಾನು ಆ ಬೇರು ಕೊಡ್ತೀನಿ, ಹೊಟ್ಟೆ ನೋವು ಹೋಗುತ್ತೆ, ಅವಾಗ ನನಗೆ ಬಹುಮಾನ ಸಿಗುತ್ತೆ. ಅದೇ ನಿನ್ನ ಹೊಟ್ಟೆ ನೋವಿಗಾಗಿ ಮೊನ್ನೆ ಆ ಪಿಶಾಚಿ ಕೊಟ್ಟಿತ್ತಲ್ಲ. ಬೋಳೆಶಂಕರ ಜೇಬುಗಳಲ್ಲಿ ಹುಡುಕಿ, ಹೌದೌದು, ಇದೆ, ಅದನ್ನು ಕೊಟ್ರೆ ಹೋಗಿ ರಾಜಕುಮಾರಿಗೆ ಕೊಟ್ಟು ವಾಸಿ ಮಾಡಿ ಬಹುಮಾನ ಗಿಟ್ಟಿಸ್ಕೊಂಡು ಬರೋಣ ಅಂತ. ಬಹುಮಾನದಲ್ಲಿ ನಿನಗೂ ಅಷ್ಟು ಕೊಟ್ಟೆ ಕೊಡ್ತೀನಯ್ಯ. ಬಹುಮಾನ ಕೊಡ್ತಾರಲ್ಲಪ್ಪ, ಆ ಕೊಟ್ಟಂತಹ ಸಂದರ್ಭದಲ್ಲಿ
ಗದ್ಯ ಪದ್ಯ ಭಾಗಗಳನ್ನು ನೋಡೋಣ, ಮತ್ತೆ ಮುಂದುವರಿಸೋಣ. ನೋಟ್ಸ್ ಅನ್ನು ಬರಿತಾ ಇದ್ರಿ. ನಿಮಗೆ ನಾಳೆಯಿಂದ ಪರೀಕ್ಷೆ ಇದೆ. ಚೆನ್ನಾಗಿ ಓದ್ಕೊಳ್ರಿ. ಚೆನ್ನಾಗಿ ಓದಿ ಯಾವ ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟ್ ಅನ್ನು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ಕರೋನಾ ನಮ್ಮಿಂದ ಮುಕ್ತವಾಗ್ತಾ ಬರ್ತಾ ಇದೆ. ನಾವು ಅದರಿಂದ ಮುಕ್ತರಾಗಿದ್ದೀವಿ ಅನ್ನೋ ಭಾವನೆಯನ್ನು ಬೆಳೆಸ್ಕೊಳ್ರಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ, ಮಾಸ್ಕ್ ಹಾಕೊಳ್ರಿ, ಜಾಗರೂಕರಾಗಿ ಜವಾಬ್ದಾರಿಯಿಂದ ತಮ್ಮ ಕೆಲಸಗಳನ್ನ ನಿರ್ವಹಿಸಿ ಅಂತ ಹೇಳ್ತಾ ಇಂದಿನ ಬೋಧನೆಯನ್ನು ನಿಲ್ಲಿಸ್ತಾ ಇದ್ದೇನೆ.